ಶ್ರೀ ಗುರುಭ್ಯೋ ನಮಃ. ಗುರುಗಳ ಪಾದಹಾರ ಬೀದಿಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮನಗಳು. ಇಂದಿನ ತರಗತಿಯನ್ನ ಪ್ರಾರಂಭ ಮಾಡೋದಕ್ಕೆ ಮೊದಲು ಒಂದು ಶ್ಲೋಕ. ಧ್ಯಾಯೇತ್ ಪದ್ಮಾಸನಸ್ತಾಂ ವಿಕಸಿತವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸತ್ಯಮಾ ಪದ್ಮಾವರಾಂಗೀ ಸರ್ವಾಲಂಕಾರಯುಕ್ತಂ ಸಕಲಾಭಯದಾಂ ಭಕ್ತಾನಾಂ ಬಿಂಬವಾನಿ ಶ್ರೀ ವಿದ್ಯಾ ಶಾಂತಮೂರ್ತಿಂ ಸಕಲಸುರನುತಾಂ ಸರ್ವಸಂಪತ್ಪ್ರದಾರ್ಥಿ ಧ್ಯಾಯೇತ್ ಪರಮಂಬಿಕಾಂ ಧ್ಯಾಯೇತ್ ಪರಮಂಬಿಕಾಂ. ಓಂ ಶ್ರೀ ಮಾತ್ರೇ ನಮಃ. ನಾವು ಹೋದ ತರಗತಿಯಲ್ಲಿ 75ನೇ ನಾಮವನ್ನ ನೋಡಿದ್ವು. ಇಂದು ಆ 75ನೇ ನಾಮದ 2ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ಅದ್ಯಾವ್ದಪ್ಪ ಅಂತ ಅಂದ್ರೆ ವಾಗ್ವಾದಿನಿ ವಾಮಕೇಶಿ ವಹ್ನಿ ಮಂಡಲ ವಾಸಿನಿ ಅಂತ ಅಂದ್ಬಿಟ್ಟು 75ನೇ ನಾಮದ 2ನೇ ಭಾಗ. ವಾಗ್ವಾದಿನಿ ವಾಮಕೇಶಿ ವಹ್ನಿ ಮಂಡಲ ವಾಸಿನಿ ಅಂತ ಅಂದ್ಬಿಟ್ಟು ಇದೆ. 75 ಅಲ್ಲ, ಅದು 77. 77? 75 ವಿಧಾತ್ರಿ ವೇದ ಜನನಿ ವಿಷ್ಣು ಮಾಯಾ ವಿಲಾಸಿನಿ. 77. ನಾನು 75 ಅಂತ ಹಾಕೊಂಡಿದ್ದೆ, ನೋಡ್ಲಿಲ್ಲ. 77. ಕೇಳಿಸ್ತಾ ಇದೆಯಾ? ವಾಗ್ವಾದಿನಿ ವಾಮಕೇಶಿ ವಹ್ನಿ ಮಂಡಲ ವಾಸಿನಿ ಅಂತ ಅಂದ್ಬಿಟ್ಟು ಇದೆ. ವಾಗ್ವಾದಿನಿ ಅಂತ ಅಂದ್ರೆ ಏನಪ್ಪ ಅಂತಂದ್ರೆ, ನಾವು ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯ ಸೃಷ್ಟಿಯಾಗಿದ್ದಾನೆ. ಸೃಷ್ಟಿಯಾದ ಮನುಷ್ಯ ಏನ್ ಮಾಡ್ತಾನೆ, ಅವನ್ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅವನಿಗೆ ಈ ಸೃಷ್ಟಿಗೆ ಬಂದ ತಕ್ಷಣ ಈ ವಾಕ್ ಅನ್ನೋದು ಬರ್ತಾ ಹೋಗುತ್ತೆ. ಈ ವಾಕ್ ಅನ್ನೋದು ಏನು? ಸುಮ್ನೆ ಬಡ 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 ಅಂತ ಅಂದ್ಬಿಟ್ಟು ಮಾತಾಡೋದು. ಅದು ನಂದು. ಅವನೇನ್ ಅನ್ಕೊಂಡಿದ್ದಾನೆ, ಇದು ನನ್ನ ಒಳಗಡೆಯಿಂದ ಬರ್ತಾ ಇದೆ, ಇದು ನಾನ್ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾನೆ. ಬಡ 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 ಅಂತ ಅನ್ಬಿಟ್ಟು ಏನಂದ್ರೆ ಅದು ಮಾತಾಡೋದು ಅಂತ ಅವನು ಅನ್ಕೊಂಡಿದ್ದಾನೆ. ವಾಕ್ ಅಂದ್ರೆ ಏನಪ್ಪ ಅಂತಂದ್ರೆ ಅದು ಒಂದು ಜ್ಞಾನ. ವಾಕ್ ಅಂದ್ರೆ ಅದು ಜ್ಞಾನ. ಅದೆಲ್ಲಿಂದ ಬರ್ತಾ ಇದೆ? ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಶರೀರದ ಒಳಗಡೆಯಿಂದ ಅವನ ಭಾವನೆಯನ್ನ ಆ ಮಾತಿನ ಮೂಲಕ ಹೊರಕ್ಕಾಗ್ತಾ ಇದೆ. ಅದೇ ವಾಕ್. ಆ ಮಾತನ್ನ ನಾವೇನ್ ಆಡ್ತೀವಿ ಅದರ ಮೂಲಕ ಹೊರಕ್ಕೆ ಎಲ್ರಿಗೂ ಗೊತ್ತಾಗೋ ತರ ನಮ್ ಭಾವನೆ ಒಳಗಡೆ ಇದೆ. ಆ ಭಾವನೆ ಹೊರಗಿನ ಜನಕ್ಕೆ ಗೊತ್ತಾಗ್ಬೇಕು ಅಂದ್ರೆ ಹೇಗ್ ಗೊತ್ತಾಗತ್ತೆ? ನಾವು ಮಾತಾಡಿದ್ರೆ ತಾನೆ ಒಳಗಡೆ ಇರೋ ಒಂದು ವಿಚಾರ ಬೇರೆಯವ್ರಿಗೆ ಗೊತ್ತಾಗೋದು. ಅದನ್ನ ಏನಂತೀವಿ ನಾವು? ಜ್ಞಾನ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಂಗಗಳಿಗೂ ಕೂಡ ಒಬ್ಬೊಬ್ಬ ದೇವತೆ ಇರ್ತಾಳೆ. ಈ ವಾಕ್ಗೆ ಒಬ್ಬ ಪ್ರಧಾನ ದೇವತೆ ಅಂತಂದ್ರೆ ವಾಗೀಶ್ವರಿ ಅಂತ ಅಂದ್ಬಿಟ್ಟು ಒಬ್ಬ ಪ್ರಧಾನ ದೇವತೆ ಇದ್ದಾಳೆ. ಇವಳು ಆ ಮಾತೆಯ ಅಂಗ ದೇವತೆ. ಇವಳು ಆ ವಾಕನ ಒಂದು ಇದನ್ನ ನೋಡ್ಕೊತಾ ಇರ್ತಾಳೆ ಈ ದೇವತೆ. ಅಂದ್ರೆ ನಮ್ಮ ಶರೀರದ ಪ್ರತಿಯೊಂದು ಅಂಗದಲ್ಲೂ ಒಬ್ಬೊಬ್ಬ ದೇವತೆ ಒಂದೊಂದು ಕಾರ್ಯಗಳನ್ನ ನಡೆಸ್ತಾ ಹೋಗ್ತಾಳೆ. ಆದ್ರೆ ಅದರ ಅರಿವು ನಮ್ಗಿಲ್ಲ. ಈ ಜೀವಿಗೆ ಅದ್ರ ಅರಿವಿಲ್ಲ. ನಾವೇನ್ ಅನ್ಕೋತೀವಿ, ಈ ಶರೀರ ನಂದು, ಈ ಮನಸ್ ನಂದು, ಈ ಬುದ್ಧಿ ನಂದು, ನಾನು ಎಲ್ಲ ನಡೆಸ್ತಾ ಇದ್ದೀನಿ, ನನ್ನಿಂದ ನಡೀತಾ ಇದೆ ಅಂತ ಅನ್ಕೋತಾನೆ. ಆದ್ರೆ ಈ ಶರೀರನು ನಮ್ದಲ್ಲ. ಯಾವ ಒಂದು ಕಾರ್ಯವು ನಮ್ಮಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಕೆಲಸವು ನಮ್ದಲ್ಲ. ಎಲ್ಲ ಆ ಪರಮಾತ್ಮ, ಆ ಮಾತೆದು. ಆ ಮಾತೆ ಎಲ್ಲವನ್ನ ನಡೆಸ್ತಾ ಇದ್ದಾಳೆ. ಈ ವಾಕ್ಗೆ
ಪ್ರಧಾನವಾದ ಆ ಮಾತೆಯ ಅಂಗದೇವತೆ ಅಂದ್ರೆ ವಾಗ್ದೇವತೆ ಅಂತ ಹೇಳ್ತಾರೆ. ಆ ವಾಗ್ದೇವತೆ ಈ ವಾಕನ್ನ ನಡೆಸ್ತಾ ಇದ್ದಾಳೆ ಅಂತ ತಿಳಿದು ಬರ್ತಾ ಇದೆ ಈ ನಾಮದಿಂದ. ಮತ್ತೆ ಪ್ರತಿಯೊಬ್ಬರಲ್ಲೂ ಆ ವಾಕ್ ಸುಮಧುರವಾಗಿ ಸಲೀಸಾಗಿ, ಯಾವುದೇ ಒಂದು ಅಡೆತಡೆ ಇಲ್ದಿರ ಸಲೀಸಾಗಿ ಒಳಗಿಂದ ಅದು ಹೊರಗ್ ಬರ್ಬೇಕು ಅಂದ್ರೆ ಆ ಮಾತೆಯ ಅನುಗ್ರಹ ಇದ್ರೆ ಮಾತ್ರ ಆ ವಾಕ್ ಹೊರಗ್ ಬಿಡುತ್ತೆ. ನಾವು ಮಾತಾಡದೇ ಇರೋ ಅಂತ ಜನಗಳನ್ನ ಎಷ್ಟೋ ಜನ ನೋಡಿದೀವಿ, ಅವ್ರಿಗೆ ಮಾತೇ ಬರಲ್ಲ, ಮೂಕರಾಗಿರ್ತಾರೆ. ಅಂದ್ರೆ ಅವ್ರ ಕರ್ಮದ ಫಲದಿಂದ ಅವ್ರ ಮೂಕತೆಯನ್ನ ಹೊಂದಿರ್ತಾರೆ. ಆ ದೇವಿ ಅವ್ರಿಗೆ ಒಲ್ದಿರಲ್ಲ, ಅನುಗ್ರಹವನ್ನ ಕೊಟ್ಟಿರಲ್ಲ, ಮೂಕರಾಗಿರ್ತಾರೆ. ಎಂತ ಅಜ್ಞಾನಿಗಳು ಕೂಡ ಈಗ ಮಾತನ್ನ ಆಡ್ತಾ ಹೋಗ್ತಾರೆ. ಈ ದೇವಿಯ ಒಂದು ಅನುಗ್ರಹ ಆ ಜೀವಿಗೆ ದೊರೀತು ಅಂತ ಅಂದಾಗ ಅವನು ಎಂತ ಒಂದು ಪರಿಸ್ಥಿತಿಯನ್ನು ಎದುರಿಸುವಂತ ಶಕ್ತಿಯನ್ನ, ವಾಕ್ನಿಂದ ಎಂತ ಪರಿಸ್ಥಿತಿಯನ್ನು ಎದುರಿಸುವಂತ ಒಂದು ಶಕ್ತಿಯನ್ನ ಹೊಂತಾನೆ. ಇದಕ್ಕೆ ವಾಕ್ ವಿದ್ಯೆ ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ಗೊತ್ತೇ ಇರಲ್ಲ, ಎಲ್ಲೋ ಹೋಗ್ತಾನೆ, ಅವನಿಗೆ ಗೊತ್ತಿಲ್ದಿರನ್ನೇ ಆ ವಾಕ್ ಅನ್ನೋದು, ಆ ಮಾತುಗಳು ಅನ್ನೋದು ಹೊರಗ್ ಬರ್ತಾ ಇರುತ್ತೆ. ಆ ಪರಿಸ್ಥಿತಿಯಲ್ಲಿ ಆ ವಾಕಿನ ಮೂಲಕ ಆ ಪರಿಸ್ಥಿತಿನ ಅವನು ಎದುರಿಸ್ತಾ ಹೋಗ್ತಾನೆ. ಅಂದ್ರೆ ಅದಕ್ಕೆ ಆ ಮಾತೆಯ ಅನುಗ್ರಹ ಇರುತ್ತೆ ಅಂತ ನಮಗ್ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಒಂದು ಮಾತಾಡ್ಬೇಕು, ಒಂದು ಪ್ರತಿಭೆ, ಆ ಪ್ರತಿಭಾ ಶಕ್ತಿ ಅವರಲ್ಲಿ ಬರ್ಬೇಕು ಅಂದ್ರೆ ಆ ಮಾತೆಯ ಅನುಗ್ರಹ ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವಾಗ ನಮ್ಗಲ್ಲಿ ಒಂದು ಜ್ಞಾನ ಇದೆ, ನಮ್ಮ ಒಳಗಡೆ ಆ ಜ್ಞಾನ ಇದೆ. ಆ ಜ್ಞಾನನ ನಾವು ಬೇರೆಯವ್ರಿಗೆ ತಿಳಿಸ್ಬೇಕು. ಆ ತಿಳಿಸ್ಬೇಕು ಅಂತಂದಾಗ ನಾವು ಯಾವ್ದ್ರ ಮೂಲಕ ತಿಳಿಸ್ತೀವಿ? ಆ ಜ್ಞಾನನ ಈ ವಾಕ್ ಮೂಲಕನೇ ನಾವು ತಿಳಿಸ್ಬೇಕಾಗತ್ತೆ. ಅಂದ್ರೆ ಆ ವಾಕ್ ಮೂಲಕ ತಿಳಿಸ್ಬೇಕು ಅಂದಾಗ ಬೇರೆಯವ್ರಿಗೆ ಅದು ಅರ್ಥ ಆಗೋ ರೀತಿಯಲ್ಲಿ ಆ ವಾಕ್ ಮೂಲಕ ಆ ಜ್ಞಾನವನ್ನ ನಾವು ಬೇರೆಯವರಿಗೆ ತಿಳಿಸ್ಬೇಕು ಅಂದಾಗ ನಮ್ಗೆ ಆ ಮಾತೆಯ ಅನುಗ್ರಹ ಇರ್ಬೇಕು. ಯಾವುದೇ ಒಂದು ಅಡೆತಡೆ ಇಲ್ದಿರ ಅರ್ಥ ಆಗೋ ರೀತಿಯಲ್ಲಿ ಸರಾಗವಾಗಿ ಒಳಗಿನಿಂದ ಮಾತು ಹೊರಗ್ ಬರ್ತಾ ಇರುತ್ತೆ. ಇದಕ್ಕೂ ಒಂದು ಉದಾಹರಣೆ ಅಂದ್ರೆ ಶಂಕರಾಚಾರ್ಯರು. ಶಂಕರಾಚಾರ್ಯರು 6ನೇ ವರ್ಷದಲ್ಲಿರ್ತಾರೆ. 6 ವರ್ಷಕ್ಕೆ ಅವ್ರು ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ವಿದ್ವಾಂಸರನ್ನ ಅವ್ರನ್ನೆಲ್ಲ ಒಂದು ಸೋಲ್ಸುವಂತ ಒಂದು ಶಕ್ತಿಯನ್ನ ವಾಕ್ ಮೂಲಕ, ಆ ವಾಕನ ಪ್ರತಿಭೆ ಮೂಲಕ ಅವ್ರನ್ನೆಲ್ಲ ಸೋಲ್ಸುವಂತ ಒಂದು ಶಕ್ತಿಯನ್ನ ಅವರು ಹೊಂದಿರ್ತಾರೆ. ಅವರು ವಾಗ್ ವಿದ್ಯೆಯ ಒಂದು ದೊಡ್ಡ ದೊಡ್ಡ ತಪಸ್ವಿಗಳು, ಮಹಾನುಭಾವರು. ಅವರೆಲ್ಲ ಬ್ರಹ್ಮ ವಿದ್ಯೆಯನ್ನ ಅರ್ದು ಕುಡ್ದಿರ್ತಾರೆ. ಅಂತಹ ಒಂದು ಶಕ್ತಿಯುಳ್ಳಂತ ವಿದ್ವಾಂಸರನ್ನ ತನ್ನ ವಾಕ್ ಮೂಲಕ ಸೋಲ್ಸುವಂತ ಒಂದು ಪ್ರತಿಭೆ ಈ ಶಂಕರಾಚಾರ್ಯರಲ್ಲಿ ಬಂದಿರುತ್ತೆ. ಅಂದ್ರೆ ಅವ್ರಿಗೆ ಆ ಮಾತಿ ಹೊಂದಿರ್ತಾಳೆ, ಆ ವಾಗದೇವತೆ ಒಳಗಡೆಯಿಂದ ಆ ಶಕ್ತಿನ ಅವ್ರಿಗೆ ಕೊಡ್ತಾ ಹೋಗ್ತಾಳೆ. ಆದ್ರಿಂದ ನಾವು ಏನೇ ಮಾತಾಡ್ಬೇಕಾದ್ರೂ ಕೂಡ ನಾವು ನಮ್ಮಲ್ಲಿ ಆ ಮಾತೇ ಇದ್ದಾಳೆ. ನಾವು ಆಡುವಂತ ಮಾತು ಸುಮಧುರವಾಗಿರ್ಬೇಕು, ಶುಭ್ರವಾಗಿರ್ಬೇಕು, ಯಾರದೇ ಒಂದು ಮನಸ್ಸನ್ನ ನೋಯಿಸ್ಬಾರ್ದು, ಆ ರೀತಿಯಲ್ಲಿ ಇರ್ಬೇಕು ಅನ್ನೋ ಒಂದು ಜ್ಞಾನವನ್ನ ನಾವು ನೋಡ್ತಾ ಹೋಗ್ಬೇಕು. ಏನೋ ಬೇರೆಯವ್ರನ್ನ ನಿಂದಿಸೋದು, ಅವ್ರನ್ನ ತೆಗಳೋದು, ಅವ್ರ ಮನಸ್ಸಿಗೆ ನೋವು ಮಾಡೋದು, ಇಂಥ ಮಾತುಗಳನ್ನೇ ನಾವು ಜಾಸ್ತಿ ಕಾಣ್ತಾ ಹೋಗ್ತೀವಿ. ಅದು ಅಶುದ್ಧವಾದಂಥದ್ದು. ನಮ್ಮ ಒಳಗಿರುವಂತ ವಾಗ್ದೇವತೆ ನಮಗೆ ಶುಭ್ರವಾದಂತ ಜ್ಞಾನವನ್ನು ಕೊಡ್ತಾ ಇದ್ದಾಳೆ. ಅದನ್ನ ನಾವು ಅರಿತು ಅದನ್ನ ನಾವು ಅನುಸರಿಸ್ತಾ ಹೋದ್ರೆ ನಾವು ಈ ಪ್ರಪಂಚದಲ್ಲಿ ಒಂದು ಜ್ಞಾನವನ್ನ ಅರಿತಾ ಹೋಗ್ಬೋದು. ಏನು ಜ್ಞಾನ, ಆ ಪರಮಾತ್ಮನ ಜ್ಞಾನ ಅನ್ನೋದಿದೆ, ಅದನ್ನ ನಾವು ಅರಿತಾ ಹೋಗ್ಬೋದು. ಇವಾಗ ನೋಡಿ, ಅಧಿಕ ಜ್ಯೇಷ್ಠ ಅಂತ ಹೇಳ್ತೀವಿ. ಈ ಅಧಿಕ ಜ್ಯೇಷ್ಠದಲ್ಲಿ ಎಲ್ಲ ದೇವಸ್ಥಾನಗಳು ಪ್ರವಚನಗಳು ನಡೀತಾ ಇರುತ್ತೆ. ಅವ್ರಿಗೆ ಎಂತ ಪ್ರವಚನವನ್ನ ಕೊಡ್ತಾ ಇರ್ತಾರೆ. ಅವರ ಒಳಗಿರತಕ್ಕಂತ ಆ ಪರಮಾತ್ಮನ ಜ್ಞಾನವನ್ನ ಅವರು ಪ್ರವಚನದ ಮೂಲಕ, ವಾಕ್ ಮೂಲಕ ಹೊರಕಾಗ್ತಾ ಇರ್ತಾರೆ. ಅಂತ ಪ್ರವಚನಕ್ಕೆ ನಾವು ಹೋಗಿ ಕೂತಾಗ ನಾವು ಆ ಪರಮಾತ್ಮನ ಒಂದು ಜ್ಞಾನವನ್ನ ಹೊಂದ್ತೀವಿ, ಅದರ ಒಂದು ಆನಂದವನ್ನ ನಾವು ನೋಡ್ತಾ ಹೋಗ್ತೀವಿ. ಯಾವ್ದ್ರ ಮೂಲಕ? ಆ ವಾಕ್ ಮೂಲಕ. ಅದಕ್ಕೋಸ್ಕರ ಈ ವಾಕ್ ಅನ್ನೋದು ಅಂತ ಶ್ರೇಷ್ಠವಾದದ್ದು ಅಂತ ಅಂದ್ಬಿಟ್ಟು ಈ ವಾಗ್ವಾದಿನಿ ಅನ್ನೋ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ.
ಆದ್ರಿಂದ ನಾವು ಕೂಡ ಆ ವಾಗ್ವಾದಿನಿಯನ್ನ ನಾವು ಒಲಿಸ್ಕೊಂಡು, ಆ ವಾಗ್ದೇವತೆಯನ್ನ ನಾವು ಒಲಿಸ್ಕೊಂಡು, ನಮ್ಮಿಂದ ಬರ್ತಕ್ಕಂತ ಒಳಗಡೆ ಇರೋ ಒಂದು ಜ್ಞಾನವನ್ನ ಹೊರಕ್ ಹಾಕ್ಬೇಕಾರೆ ಅದು ಶುದ್ಧವಾಗಿ ಶುಭ್ರವಾಗಿ ಇರೋ ರೀತಿ ನಾವು ನೋಡ್ಕೋಬೇಕಾಗತ್ತೆ. ಆದ್ರಿಂದ ಆ ವಾಗ್ದೇವತೆಗೆ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ಆ ಮುಂದೆ ನಮ್ಗೆ ಆ ಸುಂದರವಾದಂತ ಆ ಶುಭ್ರವಾದಂತ ಮಾತುಗಳನ್ನೇ ನಮ್ಗೆ ಕೊಡ್ತಾ ಇರಮ್ಮ ಅಂತ ಹೇಳ್ತಾ ಈ ನಾಮನ್ನ ಮುಗಿಸೋಣ. ಮುಂದಿನ ನಾಮ ವಾಮಕೇಶಿ ಅಂತ ಇದೆ. ವಾಮಕೇಶಿ ಅಂತ ಅಂದಾಗ ಏನಂತೀವಿ ನಾವು? ವಾಮಕೇಶಿ ಅಂತಂದ್ರೆ ಆ ಒಂದು ನೀಳವಾದ ಒಂದು ಸುಂದರವಾದ ಒಂದು ಕೇಶವನ್ನ ಯಾರು ಹೊಂದಿರ್ತಾಳೋ ಅವಳಿಗೆ ವಾಮಕೇಶಿ ಅಂತ ಕರಿತೀವಿ. ಮತ್ತೆ ವಾಮ ಅಂದ್ರೆ ಶಿವ ಅಂತನೂ ಆಗತ್ತೆ. ಶಿವ ಅಂದ್ರೆ ಶಿವನ ಶಕ್ತಿಯೇ ಈ ಮಾತೆ, ಆದ್ರಿಂದ ಇವಳಿಗೆ ವಾಮಕೇಶಿ ಅಂತ ಕೂಡ ಕರೀತಾರೆ. ಇಲ್ಲಿ ಆ ಕೇಶವನ್ನ ಆ ವಾಗ್ದೇವತೆಯರು ಈ ಲಲಿತಾ ಸಹಸ್ರನಾಮವನ್ನ ಕೊಟ್ಟಂತ ಈ ಲೋಕಕ್ಕೆ ಈ ಲಲಿತಾ ಸಹಸ್ರನಾಮವನ್ನ ಕೊಟ್ಟಂತ ವಾಗ್ದೇವತೆಯರು ಆಗಾಗ ಆ ದೇವಿಯ ಒಂದು ಸೌಂದರ್ಯವನ್ನ ವರ್ಣಿಸ್ತಾ ಹೋಗ್ತಾರ. ಅಲ್ಲಲ್ಲೇ ಆ ದೇವಿಯ ಸೌಂದರ್ಯವನ್ನ, ಸಗುಣ ರೂಪವನ್ನ ವರ್ಣಿಸ್ತಾ ಹೋಗ್ತಾ ಇದ್ದಾರೆ. ಯಾತಕ್ಕೋಸ್ಕರ ಆ ಸಗುಣ ರೂಪವನ್ನ ವರ್ಣಿಸ್ತಾ ಇದ್ದಾರಪ್ಪ ಅಂತಂದ್ರೆ, ನಾವು ಏನೋ ರೂಪ ನೋಡ್ಬಿಟ್ಟು ಆನಂದ ಪಟ್ಕೊಂಡ್ಬಿಡೋದು ಅನ್ನೋದಲ್ಲ, ಆನಂದ ದೊರಕಲಿ ಅನ್ನೋದಕ್ಕೋಸ್ಕರ ಅಲ್ಲ. ಅಲ್ಲಿರ್ತಕ್ಕಂಥ ಒಂದು ತತ್ವ ಏನಿದೆ, ಆ ತತ್ವದ ಮುಖಾಂತರ ಜ್ಞಾನವನ್ನ ಅರಿಬೇಕು ಅನ್ನೋ ಒಂದು ಉದ್ದೇಶದಿಂದ ವಾಗ್ದೇವತೆಯರು ಅಲ್ಲಲ್ಲೇ ಅಮ್ಮನ ಆ ಮಾತೆಯ ಒಂದು ಸೌಂದರ್ಯದ ವರ್ಣನೆಯನ್ನ ನೀಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ವಾಮಕೇಶಿ ಅಂದ್ರೆ ಕೇಶದ ಒಂದು ವರ್ಣನೆಯನ್ನ ನೀಡಿದ್ದಾರೆ. ಅದೇನು ಅಂತಂದ್ರೆ, ಈ ಜ್ಯೋತಿರ್ಮಂಡಲದಿಂದ ನಮ್ಗೆ ಏನ್ ಬರ್ತಾ ಇದೆ? ಈ ಜ್ಯೋತಿರ್ಮಂಡಲದಿಂದ ನಾವು ಆ ಸೂರ್ಯ, ಆ ಚಂದ್ರನ ಕಿರಣಗಳು ಏನ್ ಮಾಡುತ್ತೆ, ಈ ಭೂಮಿಗೆ ಬರ್ತಾ ಹೋಗುತ್ತೆ. ಆ ಜ್ಯೋತಿರ್ಮಂಡಲದಿಂದ ಬರೋ ಅಂತ ಆ ಕಿರಣದ ಶಕ್ತಿ ಏನ್ ಮಾಡುತ್ತೆ, ಈ ಜಗತ್ತನ್ನೆಲ್ಲ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ. ಆ ಕಿರಣಗಳು ಇಲ್ಲ ಅಂತ ಅಂದ್ರೆ ಈ ಜೀವಿ ಬದುಕಕ್ ಸಾಧ್ಯ ಇಲ್ಲ. ಸೂರ್ಯನ ಕಿರಣನೂ ಬೇಕು, ಚಂದ್ರನ ಕಿರಣನೂ ಬೇಕು. ಅಂತ ಕಿರಣಗಳಂತೆ ಆ ಮಾತೆಯ ಕೇಶರಾಶಿ ಇದೆ ಅಂತ ಅನ್ಬಿಟ್ಟು ಆ ಕೇಶರಾಶಿಯನ್ನ ಆ ಸೂರ್ಯ ಚಂದ್ರರ ಕಿರಣಗಳಿಗೆ ವಾಗ್ದೇವತೆಯರು ಹೋಲಿಸಿದ್ದಾರೆ. ಅಂತ ಅಂದ್ರೆ ಆ ಮಾತೆ ಅನ್ನೋಳು ಆ 2 ಗ್ರಹಗಳನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾಳೆ. ಯಾರನ್ನ? ಸೂರ್ಯ ಮತ್ತು ಚಂದ್ರರನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡು ಈ ಪ್ರಜೆಗಳ, ಈ ಲೋಕದ ಒಂದು ಉದ್ಧಾರಕ್ಕಾಗಿ ಅದನ್ನ ಕೊಡ್ತಾ ಇದ್ದಾಳೆ. ಕಿರಣಗಳ ರೂಪದಲ್ಲಿ ಕೊಡ್ತಾ ಇದ್ದಾಳೆ, ಈ ಪ್ರಜೆಗಳಿಗೋಸ್ಕರ ಕೊಡ್ತಾ ಇದ್ದಾಳೆ ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಈ ಜಗತ್ತನ್ನ ಆ 2 ಗ್ರಹಗಳಿಂದ ಬೆಳಗ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಆ ಮಾತೆ ಅನ್ನೋ ಒಂದು ಸಗುಣ ರೂಪ ಅನ್ನೋದು ನೋಡಿ, ಈ ಪ್ರಪಂಚನ ಹೇಗ್ ಸಲಗ್ತಾ ಇದ್ದಾಳೆ. ಸಗುಣ, ಅವಳು ನಿರ್ಗುಣಳು, ಆದ್ರೆ ಈ ಲೋಕವನ್ನ ಬೆಳಗಕ್ಕೋಸ್ಕರ ಸಗುಣ ರೂಪವನ್ನ ತಾಳಿ ಅದರ ಶಕ್ತಿಯ ಮೂಲಕ, ಆ ಸಗುಣ ರೂಪದ ಒಂದೊಂದು ಅಂಗದ ಶಕ್ತಿಯ ಮೂಲಕ ಈ ಪ್ರಪಂಚವನ್ನ ಬೆಳಗ್ತಾ ಇದ್ದಾಳೆ, ಸಂರಕ್ಷಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿಬರ್ತಾ ಇದೆ. ಮುಂದಿನ ನಾಮ ವಹ್ನಿ ಮಂಡಲ ವಾಸಿನಿ ಅಂತ ಅಂದ್ಬಿಟ್ಟು ಇದೆ. ವಹ್ನಿ ಮಂಡಲ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಅಗ್ನಿ ಮಂಡಲ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಇದರಲ್ಲಿ ಅಗ್ನಿ ಮಂಡಲ, ಸೂರ್ಯ ಮಂಡಲ, ಚಂದ್ರ ಮಂಡಲ ಅನ್ನೋ ಒಂದು ಮಂಡಲಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಇದು ವಹ್ನಿ ಮಂಡಲ ಅಂತ ಅಂದ್ರೆ ಅಗ್ನಿ ಮಂಡಲ ಅಂತ ಹೇಳ್ತೀವಿ. ಈ ಅಗ್ನಿ ಮಂಡಲದ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಇದು 3 ಇರುತ್ತೆ. ಈ ಅಗ್ನಿ ಮಂಡಲದ ಸಂಖ್ಯೆ 3 ಇರುತ್ತೆ. ಈ ಅಗ್ನಿ ಮಂಡಲದ ಸಂಖ್ಯೆ ಆ 3ನ್ನ ನಾವೇನ್ ಹೇಳ್ತೀವಿ? ತ್ರಿಕೋಣ ಅಂತ ಹೇಳ್ತೀವಿ. ಆ 3 ಸಂಖ್ಯೆಗಳನ್ನ 1 2 ಮೇಲ್ಗಡೆ 1 3 ಅದನ್ನ ನಾವು ಆ 3 ಸಂಖ್ಯೆಯನ್ನ, ಅಗ್ನಿ ಮಂಡಲದ ಸಂಖ್ಯೆಯನ್ನ ನಾವು ತ್ರಿಕೋಣ ಅಂತ ಕೇಳ್ತೀವಿ.
ಹೇಳ್ತೀವಿ. ಈ ತ್ರಿಕೋಣವನ್ನ ನಾವ್ ಎಲ್ಲಿ ನೋಡ್ತೀವಿ ಅಂತಂದ್ರೆ ಶ್ರೀಚಕ್ರದಲ್ಲಿ ಈ ತ್ರಿಕೋಣವನ್ನ ನಾವು ಕಾಣ್ತೀವಿ. ಇದು ಎಲ್ಲಿದ್ಯಪ್ಪ ಅಂತಂದ್ರೆ ಬಿಂದು ಮಂಡಲ ಮಧ್ಯಸ್ಥ ಅಂತ ಇದೆ. ಆ ಶ್ರೀಚಕ್ರದ ಮಧ್ಯಭಾಗದ ಬಿಂದುವಿನಲ್ಲಿ ಈ ಅಗ್ನಿ ಮಂಡಲ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಅಗ್ನಿ ಮಂಡಲದಲ್ಲಿ ಮಾತೆ ಕುಳಿತು ಈ ಪ್ರಪಂಚವನ್ನ ರಕ್ಷಿಸ್ತಾ ಇದ್ದಾಳೆ. ಆದ್ರಿಂದ ನಾವು ಆ ಶ್ರೀಚಕ್ರವೇ ಅವಳ ಶರೀರ ಅಂತ ಹೇಳ್ತಾರೆ. ಶ್ರೀಚಕ್ರನೇ ಆ ಮಾತೆಯ ಶರೀರ. ಆದ್ರಿಂದ ಆ ಶ್ರೀಚಕ್ರವನ್ನ ನಾವು ಆರಾಧಿಸಿದಾಗ, ನಾವು ಪೂಜಿಸಿದಾಗ ಆ ಮಾತೆಯನ್ನ ನಾವು ಪೂಜಿಸ್ತೀವಿ. ಅವಳೇ ಅದರಲ್ಲಿ ಇದ್ದಾಳೆ ಅನ್ನೋ ಒಂದು ಭಾವ ನಮ್ಮಲ್ಲಿ ಬಂದಾಗ ಅವಳ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಆ ಬಿಂದುವಿನಲ್ಲಿ ವಾಸಿಸೋ ಅಂತವಳೆ ವಹ್ನಿ ವಾಸಿನಿ. ವಹ್ನಿ ವಾಸಿನಿ ಅಂದ್ರೆ ಯಾರು? ಮಾತೆ. ಆ ಮಾತೆಯೇ ಆ ಶ್ರೀಚಕ್ರದ ಬಿಂದುವಿನಲ್ಲಿ ವಾಸವಾಗಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಈ ನಮ್ಮಲ್ಲಿರ್ತಕ್ಕಂಥ ಈ ಮೂಲಾಧಾರದಲ್ಲಿ ಕುಂಡಲಿನಿ ಇದೆ ಅಂತ ಅಂದ್ಬಿಟ್ಟು ನಿಮ್ಗೆ ಹಿಂದಿನ ನಾಮಗಳಿಂದ ನಾನು ತಿಳಿಸಿದ್ದೆ. ಮೂಲಾಧಾರದಲ್ಲಿ ಕುಂಡಲಿನಿ ರೂಪದಲ್ಲಿ ಈ ಮಾತೆ ಇದ್ದಾಳೆ ಅಂತ ಅಂದ್ಬಿಟ್ಟು ಹಿಂದಿನ ನಾಮಗಳಿಂದ ನಮಗ್ ತಿಳಿದು ಬಂದಿತ್ತು. ಆ ರೀತಿಯಲ್ಲಿರ್ತಕ್ಕಂಥ ಆ ಮೂಲಾಧಾರದಲ್ಲಿರ್ತಕ್ಕಂಥ ಆ ಕುಂಡಲಿನಿಯನ್ನ ಸಾಧಕ ಏನ್ ಮಾಡ್ತಾನೆ, ಅದು ಊರ್ಧ್ವಮುಖವಾಗಿ ಮೇಲಕ್ಕೆ ತರ್ತಾ ಹೋಗ್ತಾನೆ. ಸಾಧನೆಯ ಮೂಲಕ ಮೇಲಕ್ಕೆ ತರ್ತಾ ಹೋಗ್ತಾನೆ. ಆ ಮೇಲಕ್ಕೆ ತಂದಾಗ್ಲೇ ನಮ್ಮಲ್ಲಿ ಜ್ಞಾನ ಅನ್ನೋದು ಉತ್ಪತ್ತಿ ಆಗೋದು, ಜ್ಞಾನ ಅನ್ನೋದು ಬೆಳೆಯೋದು, ನಾವು ಜ್ಞಾನಕ್ಕೆ ಹೋಗೋದು. ಇಲ್ಲ ಅಂದ್ರೆ ಅದು ಕೆಳಮುಖವಾಗಿ ಹೋಗ್ತಾ ಹೋಗ್ತಾ ನಾವೇನಾಗ್ತೀವಿ, ಅಜ್ಞಾನದಲ್ಲೇ ಇರ್ತೀವಿ. ಆ ಮೂರ್ಧ್ವ ಮುಖವಾಗಿ ಆ ಕುಂಡಲಿನ ನಾವು ಸಾಧನೆ ಮೂಲಕ, ಭಕ್ತಿಯ ಮೂಲಕ, ಇದೆಲ್ಲದರ ಮೂಲಕ, ಯೋಗದ ಮೂಲಕ ಈ ಕುಂಡಲಿನ ನಾವು ಊರ್ಧ್ವ ಮೇಲ್ಮುಖವಾಗಿ ಆ ಕುಂಡಲಿನ ಎಬ್ಬಿಸ್ತಾ ಹೋಗ್ತೀವಿ. ಆ ರೀತಿ ಆ ಜಾಗೃತಗೊಳಿಸಿದಾಗ, ಸಾಧನೆಯ ಮೂಲಕ ಆ ಕುಂಡಲಿಯನ್ನು ಊರ್ಧ್ವ ಮುಖವಾಗಿ ಆ ಜಾಗೃತಗೊಳಿಸಿದಾಗ ಏನಾಗತ್ತೆ, ಅದು 4 ರೂಪದಲ್ಲಿ ಈ ಶರೀರದಲ್ಲಿ ವ್ಯಾಪಿಸ್ತಾ ಹೋಗುತ್ತೆ. ಯಾವ ರೀತಿ? ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅನ್ನೋ 4 ರೂಪಗಳಿಂದ ಈ ಶರೀರದಲ್ಲಿ ವ್ಯಾಪಿಸ್ತಾ ಹೋಗ್ತಾಳೆ. ಅದೇ ವಾಕ್ಶಕ್ತಿ. ಹೇಗೆ ಈ ಶರೀರದಲ್ಲಿ 4 ರೂಪದಲ್ಲಿ ವ್ಯಾಪಿಸ್ತಾ ಮೇಲಕ್ಕೆ ಹೋಗ್ತಾಳು, ಊರ್ಧ್ವ ಮುಖವಾಗಿ ಹೋಗ್ತಾಳು. ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅನ್ನೋ ಒಂದು 4 ರೂಪಗಳ ಮೂಲಕ ಆ ಮಾತೆ ಊರ್ಧ್ವ ಮುಖವಾಗಿ ಮೇಲಕ್ಕೆ ಸಾಧನೆ ಮೂಲಕ ಮೇಲಕ್ಕೆ ಬರ್ತಾ ಹೋಗ್ತಾಳೆ. ಅದೇ ವಾಗ್ವಾದಿನಿ. ವಾಕ್ ಅನ್ನೋದು ಯಾವುದು? ಅದೇ ವಾಗ್ವಾದಿನಿ. ಆ ಶಕ್ತಿ ಅನ್ನೋದು ಅದೇ ಮಾತೆಯ ಶಕ್ತಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರಿಂದ ಆ ಮಾತೆಯ ಒಂದು ಸ್ಥಳ ಯಾವ್ದಪ್ಪ? ಮೂಲಾಧಾರದಿಂದ ಸಹಸ್ರಾರದವರೆಗೂ ಆ ವಾಕ್ ದೇವತೆಯ ಸ್ಥಾನ ಇದೆ ನಮ್ಮ ಶರೀರದಲ್ಲಿ. ಮೂಲಾಧಾರದಿಂದ ಸಹಸ್ರಾರದವರೆಗೂ ಆ ಸ್ಥಳದಲ್ಲಿ ಈ ವಾಗ್ವಾದಿನಿ ದೇವತೆ ಇರ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ಗೊತ್ತಾಗ್ತಾ ಇದೆ. ಆ ವಾಕ್ ಅನ್ನೋದು ನಮ್ಗೆ ಯಾವುದರ ಮೂಲಕ ನಮ್ಗೆ ಹೊರಗ್ ಬರ್ತಾ ಇದಪ್ಪ ಅಂತಂದ್ರೆ ಈ ಮುಖದ ಮೂಲಕ. ನಾವೇನು ಈ ಮುಖವನ್ನ ಕಾಣ್ತೀವೋ ಈ ಶರೀರದಲ್ಲಿ ಮೊದಲನೇ ಭಾಗ ಈ ಮುಖ. ಈ ಮುಖನ ಜ್ಞಾನದ ಭಾಗ ಅಂತ ಕರೀತಾರೆ. ಆ ಜ್ಞಾನದ ಭಾಗದ ಮೂಲಕ ಈ ಹೊರಕ್ಕೆ ಹಾಕ್ತೀವೋ ಆ ವಾಕನ, ಅದೇ ಗಾಯತ್ರಿ ರೂಪದಲ್ಲಿ ಅದು ನಮ್ಮ ಈ ಹೊರಕ್ಕೆ ಬರ್ತಾ ಹೋಗುತ್ತೆ. ಆ ವಾಕ್ ಅನ್ನೋದು ಗಾಯತ್ರಿ ರೂಪದಲ್ಲಿ, ಗಾಯತ್ರಿ ದೇವತೆಯ ರೂಪದಲ್ಲಿ ಆ ವಾಕ್ ಅನ್ನೋದು ಹೊರಕ್ಕೆ ಬರ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಭಕ್ತಿಮತ್ ಕಲ್ಪಲತಿಕಾ ಪಶುಪಾಶ ವಿಮೋಚಿನಿ. 79ನೇ ನಾಮ. 78 ಅದಾದ್ರೆ ಇದು 79ನೇ ನಾಮ. ಭಕ್ತಿಮತ್ ಕಲ್ಪಲತಿಕಾ ಪಶುಪಾಶ ವಿಮೋಚಿನಿ ಅಂತ ಅಂದ್ಬಿಟ್ಟು ಇದೆ.
ಅಂದ್ರೆ ಕಲ್ಪವೃಕ್ಷ ಅಂತಂದ್ರೆ ನಮ್ಗೇನ್ ಅನ್ಸುತ್ತೆ? ಕಲ್ಪವೃಕ್ಷ ಅಂದಾಗ ನಮ್ಗೆ ತಿಳಿದಿರೋ ರೀತಿ ಸದಾ ಕಾಲ ಒಂದು ಫಲವನ್ನ ಕೊಡುವಂಥದ್ದೇ ಕಲ್ಪವೃಕ್ಷ ಅಂತ ಅಂದ್ಬಿಟ್ಟು ನಾವ್ ಅನ್ಕೊಂಡಿದೀವಲ್ಲ. ಅದೇ ರೀತಿ ಮಾತೆ ಕೂಡ ಈ ಭಕ್ತನಿಗೆ, ಈ ತಾನು ಸೃಷ್ಟಿ ಮಾಡಿದಂತ ಈ ಜೀವಿಗೆ ಸದಾ ಕಾಲ ಒಂದು ಫಲವನ್ನ ಕೊಡ್ತಾ ಹೋಗ್ತಾ ಇರ್ತಾಳೆ. ಆ ರೀತಿ ಕಲ್ಪ ವೃಕ್ಷದಂತೆ ಸದಾ ಕಾಲ ಅವಳು ಈ ಭಕ್ತನ ರಕ್ಷಣೆಯನ್ನ ನೋಡ್ತಾ ಇರ್ತಾಳೆ, ಒಂದು ಫಲವನ್ನ ಅವನ್ಗೆ ಕೊಡ್ತಾ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಆ ಕಲ್ಪವೃಕ್ಷಕ್ಕೆ ಆ ಮಾತೆಯ ಒಂದು ಫಲವನ್ನ ಹೋಲಿಸಿದ್ದಾರೆ. ಭಕ್ತರ ಇಷ್ಟಾರ್ಥಗಳನ್ನು ಅವನ್ ಭಕ್ತ ಏನ್ ಮಾಡ್ತಾನೆ ಈ ಲೋಕದಲ್ಲಿ ಅವನು ಬೇಡದೆ ಆ ಪರಮಾತ್ಮನನ್ನ ತಾನೇನು ಮಾಡಕ್ಕಾಗಲ್ಲ. ನಾನ್ ಸಂಪಾದನೆ ಮಾಡ್ತಿದ್ದೀನಿ, ನಾನು ಮನೆ ಕಟ್ತೀನಿ, ನಾನ್ ಕಾರ್ ತಗತೀನಿ, ಎಲ್ಲ ಮಾಡ್ತೀನಿ, ಎಲ್ಲಿಂದ ಮಾಡ್ತಿದ್ಯಾ ನೀನು? ನಿನ್ ಕೈಲಿ ಸಾಧ್ಯನಾ? ಇಲ್ಲ. ಅದು ನಿನ್ನ ಕರ್ಮದ ಫಲ. ಆ ಮಾತೆ ಕೊಟ್ಟಂತ ಫಲದ ಮೂಲಕ ನೀನು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇರ್ತೀಯ. ಅವಾಗ ಏನ್ ಮಾಡ್ತೀಯ? ನಿನ್ಗೆ ಏನಾರ ಕಮ್ಮಿ ಆಯ್ತು ಅಂದಾಗ ನಿನ್ ಮಾತೇನ್ ಬೇಡ್ತೀಯ, ಅಮ್ಮ ನನ್ಗೆ ಇದ್ ಕೊಡು, ನನ್ಗ ಅದ್ ಕೊಡು ಅಂತ ಬೇಡ್ತಾ ಹೋಗ್ತೇವೆ. ವರವನ್ನ ಬೇಡಿ ಆಕೆಯಿಂದ ಆ ಫಲವನ್ನ ಈ ಜೀವಿಯನ್ನು ಪಡ್ಕತಾನೆ. ಅದಕ್ಕೋಸ್ಕರ ಅಂತ ಒಂದು ವರವನ್ನ ಕೊಡ್ತಕ್ಕಂಥವಳು, ಸದಾ ಕಾಲ ಈ ಭಕ್ತನಿಗೆ ವರವನ್ನ ಕೊಡ್ತಕ್ಕಂಥವಳು ಆ ಮಾತೆ, ಆ ಕಲ್ಪ ವೃಕ್ಷದ ಮಾತೆ ಅಂತ ಅಂದ್ಬಿಟ್ಟು ಆ ಕಲ್ಪ ವೃಕ್ಷಕ್ಕೆ ಮಾತೆನ ಹೋಲಿಸಿದ್ದಾರೆ. ಕಲ್ಪಲತಾ ಅಂತ ಇದೆ, ಭಕ್ತಿ ಮತ್ ಕಲ್ಪಲತಿಕಾ. ಕಲ್ಪಲತಾ ಅಂತಂದ್ರೆ ಏನಪ್ಪಾ ಅಂದ್ರೆ, ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ತುಂಬಾ ಹಿಂದಿನ ಕಾಲದಲ್ಲಿ ಅವಾಗ ಅವ್ರಿಗೇನಾದ್ರೂ ಒಂದು ಶರೀರಕ್ಕೆ ಒಂದು ಕಾಯಿಲೆ ಬಂತು ಅಥವಾ ಶರೀರದಲ್ಲಿ ಒಂದು ಏನೋ ಗಾಯ ಆಯ್ತು ಅಂತ ಅಂದಾಗ ಅವ್ರೇನ್ ಮಾಡ್ತಿದ್ರು, ಕಾಡಿಗೆ ಹೋಗ್ತಾ ಇದ್ರಂತೆ. ಕಾಡಲ್ಲಿ ಹೋಗ್ಬಿಟ್ಟು ಅಲ್ಲಿ ಆ ಲತೆ, ಒಂದು ಬಳ್ಳಿ, ಆ ಬಳ್ಳಿಯ ಎಲೆನ ತಗೊಂಬಂದು ಅದನ್ನ ಚೆನ್ನಾಗ ಅರೆದು ಬಿಟ್ಟು ಅದರ ರಸ ಕುಡಿಯೋದು, ಮತ್ತೆ ಗಾಯ ಆಗಿದ್ರೆ ಆ ರಸನ ಆ ಗಾಯಕ್ಕೆಲ್ಲ ಹಚ್ಚೋದು. ಈ ರೀತಿಯಲ್ಲಿ ಅವ್ರು ಉಪಚಾರವನ್ನ ಮಾಡ್ಕೊತಾ ಇದ್ರಂತೆ. ಆಗಿನ ಕಾಲಕ್ಕೆ ಯಾವ ಔಷಧಿ ಇಲ್ಲ, ಯಾವ ಆಪರೇಷನ್ ಇಲ್ಲ, ಯಾವ ಡಾಕ್ಟ್ರು ಇಲ್ಲ. ಆ ರೀತಿಯಲ್ಲಿ ಆ ಲತೆಗಳಿಂದ, ಆ ಬಳ್ಳಿಗಳಿಂದ ಬರ್ತಕ್ಕಂಥ ಎಲೆಗಳಿಂದ ಇವರು ತಮ್ಮ ಉಪಚಾರವನ್ನ ಮಾಡ್ಕೊತಾ ಇದ್ರು, ಔಷಧೋಪಚಾರವನ್ನ ಮಾಡ್ಕೊತಾ ಇದ್ರಂತ ಆಗಿನ ಕಾಲದಲ್ಲಿ. ಇದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಲಕ್ಷ್ಮಣ ಏನ್ ಮಾಡಿರ್ತಾನೆ, ಮೂರ್ಛೆ ಬಿದ್ದೋಗ್ಬಿಟ್ಟಿರ್ತಾನೆ. ಲಕ್ಷ್ಮಣ ಮೂರ್ಛೆ ಹೊಟ್ಟೋದ, ಏನಪ್ಪಾ ಮಾಡೋದು ಇವಾಗ ಅಂತ ಅಂದ್ಬಿಟ್ರು ಎಲ್ರೂ ಯೋಚನೆ ಇದ್ದಾಗ ಸುಗ್ರೀವ ಹೇಳ್ತಾನೆ ಆಂಜನೇಯನ್ಗೆ, ನೋಡು ಸಂಜೀವಿನಿ ಬೆಟ್ಟ ಇದೆ, ಆ ಬೆಟ್ಟದಲ್ಲಿ ಒಂದು ಎಲೆ, ಆ ಸಂಜೀವಿನಿ ಎಲೆಯನ್ನ ನೀನು ಬೇಗನೆ ತಗೊಂಬಂದು ಅದನ್ನ ಇವನಿಗೆ ಕುಡಿಸ್ದಾಗ ಲಕ್ಷ್ಮಣ ಎಚ್ಚರ ಆಗ್ತಾನೆ ಅಂತ ಹೇಳ್ತಾನೆ. ಅವಾಗ ಏನ್ ಮಾಡ್ತಾನೆ ಹನುಮಂತ, ಹೋಗ್ತಾನೆ. ಅಂದ್ರೆ ವಾಯು ಸ್ವರೂಪದಲ್ಲಿ ಅಷ್ಟು ಬೇಗ ಹೋಗಿ ಅವನು ಅದನ್ನ ತರಬೇಕು ಅನ್ನೋ ಉದ್ದೇಶದಿಂದ ಬೇಗನೆ ಹೋಗ್ತಾನೆ, ಸಂಜೀವಿನಿ ಬೆಟ್ಟಕ್ಕೆ ಹೋಗ್ತಾನೆ. ಬೆಟ್ಟಕ್ಕೆ ಹೋದ್ರೆ ಅಲ್ಲೆಲ್ಲ ನೋಡ್ತಾನೆ, ಅವನ್ಗೆ ಯಾವ್ದು ಎಲೆ ಇದು ಅಂತಾನೆ ಗೊತ್ತಾಗಲ್ಲ, ಯಾವ್ದು ಸಂಜೀವಿನಿ ಎಲೆ ಅಂತ ಅವನಿಗೆ ಗೊತ್ತಾಗಲ್ಲ. ಅದಕ್ಕೇನ್ ಮಾಡ್ತಾನೆ, ಆ ಕೈಯಲ್ಲಿ ಆ ಬೆಟ್ಟನೇ ಎತ್ಕೊಂಡ್ ಬಂದ್ಬಿಡ್ತಾನೆ. ಆ ಬೆಟ್ಟ ಎತ್ಕೊಂಡ್ಬಂದು ಆ ಎಲೆ ನೋಡಿ ಅದನ್ನ ಅರ್ಧ ಕುಡಿಸಿದಾಗ ಲಕ್ಷ್ಮಣನ್ಗೆ ಎಚ್ಚರ ಆಗತ್ತೆ. ಆ ರೀತಿಯಲ್ಲಿ ಹಿಂದಿನ ಕಾಲದಲ್ಲಿ ಆ ರೀತಿಯಲ್ಲಿ ಆ ಎಲೆಗಳ ಒಂದು ಇದರಿಂದ, ಆ ಬಳ್ಳಿಗಳ ಎಲೆಗಳಿಂದ ಬೆಟ್ಟದಲ್ಲಿ, ಕಾಡಲ್ಲಿ ಎಲ್ಲ ಕಡೆ ತಂದು ತಮ್ಮ ಆರೋಗ್ಯದ ಒಂದು ಔಷಧೋಪಚಾರವನ್ನ ಮಾಡ್ಕೊತಾ ಇದ್ರು. ಇದಕ್ಕೆ ಒಬ್ಬ ಮೂಕ ಕವಿ ಒಬ್ಬ ಭಕ್ತನಿಗೆ ಹೋಲಿಸಿದಾನೆ. ಈ ರೀತಿ ಉಪಚಾರ ಮಾಡ್ಕೊಳ್ತಾ ಇದ್ರಲ್ಲ ಈ ಜೀವಿಗಳು, ಅದನ್ನ ಒಬ್ಬ ಭಕ್ತನಿಗೆ ಒಬ್ಬ ಮೂಕ ಕವಿ ಹೋಲಿಸಿದಾನೆ. ಅದು ಹೇಗಪ್ಪ ಅಂತಂದ್ರೆ, ಒಬ್ಬ ಭಕ್ತ ಏನ್ ಮಾಡ್ತಾನೆ, ಪಂಪಾ ನದಿಯ ದಡಕ್ಕೆ ಹೋಗಿ ಅಲ್ಲಿ ಕೂತ್ಕೊತಾನೆ. ಅಂತಂದ್ರೆ ಅವನು ಆಧ್ಯಾತ್ಮಿಕ ಜ್ಞಾನವನ್ನು ಹೊಂದ್ಬೇಕು, ಆ ಮಾತೆನ ನಾನ್ ತಿಳಿಬೇಕು ಅನ್ನೋ ಆಸೆಯಿಂದ ಆ ಭಕ್ತ ಏನ್ ಮಾಡ್ತಾನೆ, ಪಂಪಾ ನದಿಯ ದಡಕ್ಕೆ ಹೋಗಿ ಅಲ್ಲಿ ಕೂತು ಅಲ್ಲಿ ಧ್ಯಾನವನ್ನು ಮಾಡ್ತಾನೆ. ಅಲ್ಲಿ ಧ್ಯಾನ ಮಾಡಿದಾಗ ಏನಾಗತ್ತೆ, ಆ ಮಾತೆಯ ಶಕ್ತಿ
ಅನ್ನೋ ಒಂದು ಲತೆ, ಒಂದು ಬಳ್ಳಿ ಅವನಲ್ಲಿ ಮೂಡುತ್ತೆ. ಅಂದ್ರೆ ಅವನಿಗೆ ಆ ಮಾತೆ ಅನ್ನೋ ಒಂದು ಶಕ್ತಿ, ಅವನಲ್ಲಿ ಒಂದು ಆಧ್ಯಾತ್ಮಿಕದ ಶಕ್ತಿ ಅವನಲ್ಲಿ ಹುಟ್ಟುತ್ತೆ. ಅವಾಗ ಏನ್ ಮಾಡ್ತಾನೆ ಅವನು, ಆ ಲತೆಯನ್ನ ತಂದು, ಆ ಭಕ್ತಿಯ ಆ ಲತೆಯನ್ನ ತಗೊಂಬಂದು ಚೆನ್ನಾಗಿ ಅರ್ದು ಅದನ್ನ ಕುಡಿತಾನೆ. ಅಂದ್ರೆ ಅಲ್ಲಿ ಹುಟ್ಟಿದಂತ ಆ ಭಕ್ತಿನ ಅವನೇನ್ ಮಾಡ್ತಾನೆ, ಮುಂದುವರ್ಸ್ಕೊಂಡು ಹೋಗ್ತಾ ಆ ಜ್ಞಾನವನ್ನ, ಅವನು ಆ ಮಾತೆಯ ಆ ಶಕ್ತಿಯ ಒಂದು ಜ್ಞಾನವನ್ನ ತನ್ನಲ್ಲಿ ಅಳವಡಿಸ್ಕೊತಾನೆ ಅನ್ನೋದಕ್ಕೆ ಆ ಮೂಕ ಕವಿ ಆ ಕಲ್ಪಲತಾ ಅನ್ನೋ ಒಂದು ಬಳ್ಳಿಗೆ ಹೋಲಿಸಿದ್ದಾರೆ. ಆ ರೀತಿ ಅದನ್ನ ಅರ್ಧಕ್ ಕುಡ್ದಾಗ ಏನಾಗತ್ತೆ, ಆ ಮಾತೆ ಏನ್ ಮಾಡ್ತಾಳೆ, ಇವನನ್ನ, ಆ ಮಾತೆಯ ತತ್ವ ಆ ಭಕ್ತನನ್ನ ಎಲ್ಲಿ ಕರ್ಕೊಂಡು ಹೋಗುತ್ತಪ್ಪ ಅಂತಂದ್ರೆ ಆ ತಾರಕತ್ವದ ಕಡೆ ಕರ್ಕೊಂಡು ಹೋಗುತ್ತಂತೆ. ಅಲ್ಲಿಗೆ ಆ ರಸವನ್ನ, ಆ ತಾಯಿಯ ಒಂದು ಭಕ್ತಿಯ ರಸವನ್ನ ಕುಡ್ದಿದ್ದಕ್ಕೆ ಅವನನ್ನ ತಾರಕತ್ವದ ಕಡೆಗೆ ಕರ್ಕೊಂಡು ಹೋಗ್ತಾಳೆ ಆ ಮಾತೆ. ಅಂದ್ರೆ ಆ ಪರಮಾತ್ಮನ ಒಂದು ಅನುಗ್ರಹ ಅನ್ನೋದು ಅಲ್ಲಿ ಸಿಕ್ತು. ಆ ಮಾತೆಯ ಅನುಗ್ರಹ ಅನ್ನೋದು ಅವನ ಒಂದು, ಅದನ್ನ ಅರ್ದು ಕುಡ್ದಿದ್ದಕ್ಕೆ, ಅಂದ್ರೆ ಅದರಲ್ಲೇ ಅವನು ಲೀನ ಆಗಿದ್ದಕ್ಕೋಸ್ಕರ ಅವನೇನ್ ಮಾಡ್ದ, ಆ ಮಾತೆಯನ್ನ ಹೊಂದ್ದ, ಆ ಮಾತೆಯಲ್ಲಿ ಲೀನ ಆದ ಅಂತ ಅಂದ್ಬಿಟ್ಟು ಒಬ್ಬ ಕವಿ ಈ ಕಲ್ಪಲತಾ ಅನ್ನೋ ಒಂದು ಬಳ್ಳಿಗೆ ಹೋಲಿಸಿದ್ದಾರೆ. ಅದನ್ನ ವರ್ಣನೆ ಮಾಡಿದ್ದಾರೆ. ಕಲ್ಪಲತಾ ಅನ್ನೋ ಒಂದು ಬಳ್ಳಿಗೆ ಅದನ್ನ ಹೋಲಿಕೆ ಮಾಡಿದ್ದಾರೆ. ಸಂವೃತ ಅಗ್ನಿ ಮಂಡಲ ವಾಸಿನಿ ಭಕ್ತಿ ಮತ್ ಕಲ್ಪಲತಿಕಾ ಪಶುಪಾಶ ವಿಮೋಚಿನಿ. ನಮಗೆ ಆ ನಾಮಗಳು ಮಿಸ್ ಆಗ್ತಾ ಇದೆ, ಅದನ್ನ ನೋಡ್ತಾ ಇದ್ದೀನಿ ಅಷ್ಟೇ. ಮತ್ ಕಲ್ಪಲತಿಕಾ ಪಶುಪಾಶ ವಿಮೋಚಿನಿ. ಆ ರೀತಿಯಲ್ಲಿ ಪಶು ಭಕ್ತಿ ಮತ್ ಕಲ್ಪಲತಿಕಾ, ಆ ಲತೆಯಿಂದ, ಆ ಬಳ್ಳಿಯಿಂದ ಆ ಭಕ್ತ ಅನ್ನೋನು ತಾರಕತ್ವದ ಕಡೆಗೆ, ಮಾತೆ ಅನ್ನೋ ಒಂದು ತಾರಕತ್ವದ ಕಡೆಗೆ ಹೋಗ್ತಾನೆ ಅಂತ ಅಂದ್ಬಿಟ್ಟು ಭಕ್ತಿ ಮತ್ ಕಲ್ಪಲತಿಕಾ ಅನ್ನೋದಾಯ್ತು. ಈಗ ಮುಂದೆ ಪಶುಪಾಶ ವಿಮೋಚಿನಿ ಅಂತ ಇದೆ. ಅಂದ್ರೆ ಯಾರು ಪಾಶದಿಂದ ಬಂಧಿತರಾಗಿರ್ತಾರೋ ಅವರನ್ನ ಪಶು ಅಂತ ಕರಿತೀವಿ. ಅಂದ್ರೆ ಈಗ ನಾವು ನೋಡ್ತೀವಲ್ವಾ, ಈ ಪ್ರಾಣಿಗಳನ್ನೆಲ್ಲ ನಾವೇನ್ ಮಾಡಿರ್ತೀವಿ, ಸಾಕು ಪ್ರಾಣಿಗಳನ್ನ ಆ ಪಾಶದಿಂದ ಬಂಧನ ಮಾಡಿರ್ತೀವಿ, ಆ ಪಾಶದಿಂದ ಬಂಧಿಸಿರ್ತೀವಿ. ಅದೇ ರೀತಿ ಈ ಮನುಷ್ಯ ಕೂಡ ಒಬ್ಬ ಪಶು. ಆ ಪಶುಗಳನ್ನ ಯಾವ ರೀತಿ ನಾವು ಆ ಪಾಶದಿಂದ ಬಂಧಿಸಿರ್ತೀವೋ ಅದೇ ರೀತಿ ಈ ಮನುಷ್ಯನು ಕೂಡ ಒಂದು ಪಶು ಆಗಿರ್ತಾನೆ. ಯಾಕೆ ಅವನು ಪಶು ಆಗಿರ್ತಾನೆ ಅಂದ್ರೆ ಅವನು ಅಜ್ಞಾನದಿಂದ ಪಶು ಆಗಿರ್ತಾನೆ. ಆ ಪ್ರಾಣಿಗಳಿಗೆ ಬುದ್ಧಿ ಅನ್ನೋದಿರಲ್ಲ, ಅವು ಆ ಬುದ್ಧಿನ ಓಡ್ಸಕ್ಕೂ ಹೋಗಲ್ಲ. ಆ ಬುದ್ಧಿ ಅನ್ನೋದು ಅವನಿಗೆ ಪರಮಾತ್ಮ ಕೊಟ್ಟಿರಲ್ಲ, ಅದಕ್ಕಾಗಿ ಅವು ಪಶುಗಳಾಗಿರ್ತವೆ. ಈ ಮನುಷ್ಯನಿಗೆ ಬುದ್ಧಿ ಅನ್ನೋದನ್ನ ಕೊಟ್ಟಿರ್ತಾನೆ, ಆದ್ರೆ ಇವನು ಆ ಬುದ್ಧಿನ ಉಪಯೋಗಿಸ್ಕೊಳ್ದಿರ ಅಜ್ಞಾನದಿಂದ ಇವನ್ ಪಶು ಆಗಿರ್ತಾನೆ. ಆ ಪಾಶದಲ್ಲಿ ಸಿಕ್ಕಾಕೊಂಡಿರ್ತಾನೆ. ಹೇಗ್ ಪಶು ಆಗ್ತಾನೆ ಇವನು? ನಾನು, ಈ ದೇಹ ನಂದು, ಈ ಮನಸ್ ನಂದು, ಈ ಬುದ್ಧಿ ನಂದು ಅನ್ನೋ ಒಂದು ಅಹಂಕಾರ, ಆ ಅಹಂಕಾರದಿಂದ ಅವನು ಪಶು ಆಗ್ಬಿಟ್ಟಿರ್ತಾನೆ. ಯಾವಾಗ ಅವನು ಆ ದ್ವೈತ ಭಾವವನ್ನ ಬಿಡ್ಬೇಕು, ಆ ಪಶು ಅನ್ನೋ ಒಂದು ಭಾವವನ್ನ ಅವನು ಬಿಡ್ತಾನೋ ಅವಾಗ ಅವನು ಜ್ಞಾನವನ್ನ ಹೊಂದ್ತಾನೆ.
ಯಾವಾಗ ಬಿಡ್ಬೇಕು ಆ ಪಶು ಅನ್ನೋ ಜ್ಞಾನವನ್ನ ಅಂತಂದಾಗ, ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಬುದ್ಧಿ ನಾನಲ್ಲ, ಈ ಪ್ರಪಂಚ ಬೇರೆ ಅಲ್ಲ, ಆ ಪರಮಾತ್ಮ ಬೇರೆ, ಎಲ್ಲ ಒಂದೇ, ನಾನು ಪರಮಾತ್ಮ ಒಂದೇ ಅನ್ನೋ ಒಂದು ಅದ್ವೈತ ಭಾವ ಬರ್ಬೇಕು. ಆದ್ರೆ ಇವನಲ್ಲಿ ಏನಾಗಿದೆ, ಅಜ್ಞಾನದಿಂದ ದ್ವೈತ ಭಾವದಲ್ಲಿ ಇದ್ದೋಗಿದ್ದಾನೆ. ನಾನ್ ಬೇರೆ, ಆ ಪರಮಾತ್ಮ ಬೇರೆ ಅನ್ನೋ ದ್ವೈತ ಭಾವದಲ್ಲಿ ಅವನ್ ಕೂಡಿ ಪಶು ಆಗ್ಬಿಟ್ಟಿದ್ದಾನೆ. ನಾನೇ ಬೇರೆ ಅನ್ನೋ ಒಂದು ಚಿಕ್ಕ ಇದನ್ನ ಹಾಕೊಂಬಿಟ್ಟು ಅವನ್ ನಾನ್ ಸಂಪಾದನೆ ಮಾಡ್ತಿದ್ದೀನಿ, ನನ್ನ ದೇಹ ಇದು, ನನ್ನ ಮನಸ್ಸು ಅನ್ನೋ ಒಂದು ಅಜ್ಞಾನದಿಂದ ಪಶು ಕೂತಿದ್ದಾನೆ. ಇದನ್ನ ಅವನು ಬಿಡ್ಬೇಕು. ನಾನು ಅನ್ನೋ ಒಂದು ಅಹಂನ ಅವನು ಯಾವಾಗ ತೊಲಗಿಸ್ತಾನೆ, ಅವನಿಂದ ಅದು ಯಾವಾಗ ಹೊರಕೋಗುತ್ತೋ ಆಗ ಅವನು ಜ್ಞಾನಿ ಆಗುತ್ತಾನೆ. ಇಂಥ ಒಂದು ಪಶುತ್ವವನ್ನ ನಾಶ ಮಾಡೋ ಅಂತವಳು ಯಾರಪ್ಪ ಅಂತಂದ್ರೆ ಈ ಮಾತೆ. ಆ ಮಾತೆನ ನಾವು ಸ್ಮರಿಸಿದಾಗ, ಆ ಮಾತೆನ ನಾವು ಆರಾಧಿಸಿದಾಗ, ಈ ಪಶು ಆದಾಗ ಏನಾಗತ್ತೆ, ಅವನು ಅನೇಕ ಕಷ್ಟಗಳನ್ನ ಅನುಭವಿಸ್ತಾ ಹೋಗ್ತಾನೆ. ಯಾವಾಗ ನಾನು 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 ಅಂತ ಇವನು ಈ ಜಗತ್ನಲ್ಲಿ ಹೋಗ್ತಾ ಇರ್ತಾನೋ ಅವಾಗ ಏನಾಗತ್ತೆ, ನನ್ಗೆ ಅದು ಬೇಕು ಇದು ಬೇಕು ಅನ್ನೋ ಆಸೆಗಳು ಅವನಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಆಸೆಗಳು ಜಾಸ್ತಿ ಆದಾಗ ಅದನ್ನ ಪೂರೈಕೆ ಮಾಡ್ಕೋಬೇಕು ಅನ್ನೋ ಕಡೆಗೆ ಅವನ್ ಗಮನ ಹೋಗಿ ಏನಾಗತ್ತೆ, ಅವನ್ ಕಷ್ಟದಲ್ಲಿ ಬೀಳ್ತಾ ಹೋಗ್ತಾನೆ. ಆ ಕಷ್ಟದಲ್ಲಿ ಬಿದ್ದಾಗ ಏನಾಗತ್ತೆ, ಅವನಿಗೆ ದುಃಖ ಅನ್ನೋದು ಅತಿಯಾಗಿ ಆಗ್ತಾ ಹೋಗುತ್ತೆ. ಶಾಂತಿ ಅನ್ನೋದು ಮನಸ್ಸಿಗೆ ದೊರಕ್ತೀರ ಅವನು ಆ ದುಃಖದಲ್ಲಿ ಮುಳುಗ್ತಾ ಹೋಗ್ತಾನೆ. ಆ ದುಃಖದಲ್ಲಿ ಮುಳುಗ್ತಾ ಹೋದಾಗ ಆ ಕಷ್ಟಗಳು ಒಂದು ನಂತರ ಒಂದು ಕಷ್ಟ ಬಂದಾಗ ಏನಾಗುತ್ತೆ, ಆಗ ಅವನ್ಗೆ ಆ ಪರಮಾತ್ಮನ ಧ್ಯಾನದ ಕಡೆ ಒಲವು ಮೂಡುತ್ತೆ. ಓ ಪರಮಾತ್ಮ, ಯಾಕಪ್ಪ ನನ್ಗಿಷ್ಟು ಕಷ್ಟ ಕೊಡ್ತಾ ಇದ್ಯಾ, ನನ್ನನ್ನ ರಕ್ಷಿಸು, ನನ್ಗಿಂತ ಫಲ ಕೊಡು, ಹಾಗ್ ಮಾಡು ಹೀಗ್ ಮಾಡು ಅಂತ ಆಗ ಅವನು ಆ ಪರಮಾತ್ಮನ ಕಡೆಗೆ ತನ್ನ ಗಮನನ ಹರಿಸಿ ಆ ಮಾತೆ ಕಡೆಗೆ ಹೋಗ್ತಾನೆ. ನನ್ನ ಈ ಕಷ್ಟಗಳನ್ನ ಹರಿಸಿ ಪರಿಹಾರ ಮಾಡಿ ನನ್ಗೆ ಒಳ್ಳೇದ್ ಮಾಡಮ್ಮ ಅಂತ ಹೋದಾಗ ಆ ಮಾತೆ ಅವನ ಆ ಭಕ್ತನ ಕಷ್ಟಗಳನ್ನ ಪರಿಹಾರ ಮಾಡಿ ಅವನನ್ನ ಸಂರಕ್ಷಿಸ್ತಾಳೆ. ಆಗ ಅವನೇನ್ ಮಾಡ್ತಾನೆ, ಆ ಬಂಧನದಿಂದ ಮುಕ್ತಿಯನ್ನು ಪಡಿತಾನೆ. ಆ ಬಂಧನದಿಂದ ಮುಕ್ತಿಯನ್ನು ಪಡೆದಾಗ ಏನಾಗತ್ತೆ, ಆ ಪಾಶ ಅನ್ನೋದು ಕಿತ್ತೋಗುತ್ತೆ. ಯಾವಾಗ ನಾನು ನನ್ನದು ಈ ಸಂಸಾರ ಬಂಧನದಲ್ಲಿ ಅವನು ಇರ್ತಾನೋ ಅವಾಗ ಪಾಶ ಅನ್ನೋದು ಇರುತ್ತೆ. ನಾನಲ್ಲ, ಎಲ್ಲವೂ ನೀನೇ ನಮ್ಮ, ಈ ಪ್ರಪಂಚವೇ ನಿಂದು, ಈ ಲೋಕವೇ ನಿಂದು, ನಿನ್ನಿಂದ ನಾನು ಬಂದಿರೋದು ಈ ಪ್ರಪಂಚಕ್ಕೆ, ನನ್ನನ್ನ ರಕ್ಷಿಸಮ್ಮ, ನನ್ಗೆ ಒಳ್ಳೆ ಜೀವನ ಕೊಡಮ್ಮ ಅಂತ ಪ್ರಾರ್ಥನೆ ಮಾಡ್ಕೊಂಡಾಗ ಏನಾಗತ್ತೆ, ಅವನ ಆ ಬಂಧನ ಎಲ್ಲ ಬಿಡುಗಡೆಯಾಗಿ ಅವನು ಮೋಕ್ಷವನ್ನ ಹೊಂತಾನೆ. ಆ ಪಾಶವನ್ನ ಅಮ್ಮ ಕಿತ್ ಹಾಕ್ತಾಳೆ. ಆ ಪಾಶವನ್ನ ಕಿತ್ತಾಕ್ದಾಗ ಏನಾಗುತ್ತೆ, ಇವನಿಗೆ ಶಾಂತತೆ ಅನ್ನೋದು ಸಿಕ್ಕುತ್ತೆ. ಆ ಪಾಶ ಹೋಗಿ ಇವಳಿಗೆ ಶಾಂತತೆ ಅನ್ನೋದು, ಮನಸ್ಸಿಗೆ ಒಂದು ಶಾಂತತೆ ಅನ್ನೋದು ದೊರಕತ್ತೆ. ಅದರಿಂದ ಪಶು ಪಾಶ ವಿಮೋಚಿನಿ, ಯಾವಾಗ ಆ ಪಾಶವನ್ನ ಅವಳು ಕಿತ್ತಾಕ್ತಾಳೋ ಅವಾಗ ಈ ಪಶು ಕೂಡ ಆ ಮಾತಿನಲ್ಲಿ ಒಂದಾಗ್ತಾನೆ, ಆ ಪರಮಾತ್ಮನಲ್ಲಿ ಒಂದಾಗ್ತಾನೆ. ಈ ಪಶು ಕೂಡ ಅವನಲ್ಲಿ ಒಂದಾಗ್ತಾನೆ. ಆ ಪಾಶ ಅನ್ನೋದು ಏನಪ್ಪ ಅಂತಂದ್ರೆ ಅದು ಒಂದು ಇದಷ್ಟೇ. ಅದು ಆ ಪಾಶ ಅನ್ನೋದು ಕಿತ್ತೋದ್ಮೇಲೆ ಇವನು ಪರಮಾತ್ಮ ಉಪಾಧಿ ಅಷ್ಟೇ. ಆ ಪಾಶ, ಆ ಉಪಾಧಿ ಹೋದ್ಮೇಲೆ ಮನುಷ್ಯ ಪರಮಾತ್ಮ ಇಬ್ರು ಒಂದೇ ಅನ್ನೋದು ಅರ್ಥ ಆಗುತ್ತೆ. ಆದ್ರಿಂದ ಪಶುಪಾಶ ವಿಮೋಚನೆ, ಆ ಪಶುವಿನ ಪಾಶವನ್ನ ಆಕೆಯನ್ನ ಸ್ಮರಣೆ ಮಾಡಿದಾಗ, ಭಕ್ತಿಯಿಂದ ಆಕೆಯನ್ನ ಹೋಲಿಸ್ಕೊಂಡಾಗ ಈ ಪಶುಪತಿ ಅಂತ ಏನ್ ಹೇಳ್ತೀವಿ, ಆ ಪತಿ ಆಗ್ತಾನೆ, ಆ ಪರಮಾತ್ಮ ಆಗ್ತಾನೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಆದ್ರಿಂದ ನಾವು ಕೂಡ ಏನು ಈ ಲೋಕದ ವ್ಯವಹಾರಕ್ಕೆ ನಾವು ಅಂಟ್ಕೊಳ್ತೀರ, ಈ ಆಸೆಗಳಿಗೆ ಏನು ಈ ಕೋರಿಕೆಗಳಿದೆಯೋ ಇದರಲ್ಲೇ ನಾವು ಮಗ್ನರಾಗದೆ ಆ ಪರಮಾತ್ಮನ ಧ್ಯಾನದಲ್ಲಿ ನಾವು ಮಗ್ನರಾಗ್ತಾ ಹೋದಷ್ಟು ನಾವು ಶಾಂತತೆಯನ್ನ, ಮನಸ್ಸಿನ ಒಂದು ನೆಮ್ಮದಿಯನ್ನ ಹೊಂದುತ್ತಾ ಹೋಗ್ತೀವಿ ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದೆ
ಮುಂದಿನ ನಾಮ ಸಮೃದ್ಧ ಶೇಷ ಪಾಷಾಂಡ ಸದಾಚಾರ ಪ್ರವರ್ತಿಕ ಅಂತ ಇದೆ. ಅಂತಂದ್ರೆ ಏನಪ್ಪ? ಸಂಸ್ಕೃತ ಶೇಷ ಪಾಷಾಂಡ ಸದಾಚಾರ ಪ್ರವರ್ತಿಕ. ನಾವು ಈ ವೇದ ಅನ್ನೋದೇನ್ ಮಾಡಿದೆ, ಈ ಸಮಾಜಕ್ಕೆ, ಈ ಜಗತ್ತಿಗೆ ಒಂದು ನಿಯಮವನ್ನ ಕೊಟ್ಟಿದೆ. ಆ ನಿಯಮದ ಪ್ರಕಾರವೇ ನೀವು ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇರ್ಬೇಕು. ಆ ನಿಯಮದ ಪ್ರಕಾರವೇ ನೀವು ಆಚಾರವಂತರಾಗಿ, ಆ ಆಚಾರದ ಪ್ರಕಾರವೇ ನೀವು ನಿಮ್ಮ ಒಂದು ಸಂಪ್ರದಾಯ ಬದ್ಧರಾಗಿ ನಿಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ವೇದ ಏನ್ ಮಾಡ್ತು, ಒಂದು ನಿಯಮವನ್ನ ಈ ಸಮಾಜಕ್ಕೆ ಕೊಡ್ತಾ ಹೋಗ್ತಾ ಇದೆ. ಆದರೆ ಅಂತ ನಿಯಮಗಳನ್ನ ಉಲ್ಲಂಘನೆ ಮಾಡಿ, ಏನ್ ವೇದ ಹೇಳಿದೆ, ಏನ್ ವೇದ ಕೊಟ್ಟಿದೆ ಅಂತ ಒಂದು ನಿಯಮವನ್ನ ಉಲ್ಲಂಘನೆ ಮಾಡಿ, ವೇದ ವಿಹಿತವಾದಂತ, ತಮಗೆ ಸ್ವೇಚ್ಛೆ ಆದಂತ ಒಂದು ಅವರೇ ಒಂದು ಕಲ್ಪಿಸಿಕೊಂಡು, ಅವರೇ ತಮಗೆ ಬೇಕಾದ ರೀತಿಯಲ್ಲಿ ಅದನ್ನ ಕಲ್ಪನೆ ಮಾಡ್ಕೊಂಡು ಮಾಡ್ತಕ್ಕಂತ ಒಂದು ವ್ಯವಹಾರ ಏನಿದೆ, ಅದಕ್ಕೆ ಪಾಷಾಂಡ ಮತ ಅಂತ ಕರೀತಾರೆ. ಅಂತ ಜನಗಳಿಗೆ ವೇದ ಹೇಳಿರೋ ರೀತಿಯಲ್ಲಿ ಆಚಾರವನ್ನ ಇಟ್ಕೊಳ್ದೆ, ಧರ್ಮವನ್ನ ಇಟ್ಕೊಳ್ದೆ, ತಾವೇ ಒಂದು ರೀತಿಯಲ್ಲಿ ಅದನ್ನ ಕಲ್ಪನೆ ಮಾಡ್ಕೊಂಡು ಯಾವ ರೀತಿ ಅವರೇ ಒಂದು ಧರ್ಮವನ್ನ ಸ್ಥಾಪನೆ ಮಾಡ್ಕೊಂಡು ಹೋಗ್ತಾರೋ ಅಂತ ಒಂದು ಮತಕ್ಕೆ ಪಾಷಾಂಡ, ಅಂತ ಒಂದು ಜನಗಳ ಒಂದು ಗುಂಪಿಗೆ ಪಾಷಾಂಡ ಮತ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾವೀಗ ಏನು ಈ ವೇದ ನಿರ್ಮಾಣ ಮಾಡಿದ್ಯೋ ಅದರ ಒಂದು ಚೌಕಟ್ಟಿನಲ್ಲೇ ನಾವು ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅಂತಂದ್ರೆ ಅದು ಯಾವ ರೀತಿ ಇದೆ, ಆ ವೇದ ಕೊಟ್ಟಂತ ಒಂದು ನಿಯಮ ಧರ್ಮಬದ್ಧವಾಗಿದೆ, ಶಾಸ್ತ್ರಬದ್ಧವಾಗಿದೆ. ಆ ನಿಯಮದಂತೆನೆ ನಾವು ಹೋದಾಗ ಏನ್ ಮಾಡ್ತಾಳೆ ಮಾತೆ, ನಮ್ಮನ್ನು ರಕ್ಷಿಸ್ತಾ ಹೋಗ್ತಾಳೆ. ಧರ್ಮೋ ರಕ್ಷಿತಿ ರಕ್ಷಿತ ಅಂತ ಹೇಳ್ತಾರೆ. ಅಂದ್ರೆ ಏನ್ ವೇದ ಒಂದು ಧರ್ಮವನ್ನ ಕೊಟ್ಟಿದೀವಿ, ಆ ಧರ್ಮದ ರೀತಿಯಲ್ಲಿ ನಾವು ನಡೀತಾ ಹೋದಾಗ ನಮ್ಮ ಜೀವನವನ್ನ, ಇವಾಗ ಹಬ್ಬಗಳು, ಇಂಥ ಹಬ್ಬಗಳನ್ನ ಮಾಡಿ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಒಂದೊಂದು ಆಚರಣೆಯನ್ನ ಕೊಡ್ತಾ ಬಂತು ವೇದ. ಹಿಂದೂ ಧರ್ಮದಲ್ಲಿ ಒಂದು ಆಚರಣೆಗಳನ್ನ ಕೊಡ್ತಾ ಇದೆ, ಇಂಥ ಟೈಮ್ನಲ್ಲಿ ಇಂಥ ಹಬ್ಬಗಳನ್ನ ಮಾಡಿ, ಇಂಥ ಇದನ್ ಮಾಡಿ ಅಂತ ಕೊಡ್ತಾ ಬರ್ತಾ ಇದೆ. ಅದನ್ನೇನ್ ಮಾಡ್ತೀವಿ ನಾವು, ಅದನ್ನ ಆ ಕಾಲಕ್ಕೆ ಸರಿಯಾಗಿ ಅದನ್ನ ಆಚರಣೆ ಮಾಡ್ಕೊಂಡು ಅದೇ ರೀತಿ ಆ ಧರ್ಮವನ್ನ ನಾವು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಅದು ಬಿಟ್ಟು ನಾನು ಹಬ್ಬ ಮಾಡಲ್ಲ, ನಾನು ಪೂಜೆ ಮಾಡಲ್ಲ, ನಾನು ದೇವಸ್ಥಾನಕ್ಕೆ ಹೋಗಲ್ಲ, ಈ ರೀತಿ ಒಂದು ಪಾಷಾಂಡ ಒಂದು ಬುದ್ಧಿಯಿಂದ ಯಾರು ಆ ಮಾತೆಯನ್ನ ತಿರಸ್ಕಾರ ಮಾಡಿ, ಆ ವೇದ ಹೇಳಿರ್ತಕ್ಕಂಥ ಒಂದು ನಿಯಮನ ಉಲ್ಲಂಘನೆ ಮಾಡಿ ಮುಂದೆ ಹೋಗ್ತಾ ಇರ್ತಾರೋ ಅಂತವ್ರನ್ನ ಏನ್ ಮಾಡ್ತಾಳೆ ಮಾತೆ, ಅಂತವ್ರನ್ನ ಧ್ವಂಸ ಮಾಡ್ತಾಳೆ. ಮಾತೆ ಧ್ವಂಸ ಮಾಡಾಕ್ತಾಳೆ ಅಂತವ್ರನ್ನ. ಅವ್ರು ಅನ್ಕೊಂಡಿರ್ಬೋದು, ಅಯ್ಯೋ ಆ ದೇವ್ರು ನಾನು ಎಲ್ಲಿದ್ದಾನೆ, ಎಲ್ಲ ನಾನೇ, ನನಗ್ ಬೇಕಾದ ರೀತಿ ಈ ಪ್ರಪಂಚದಲ್ಲಿ ನಡೀತೀನಿ ಅಂತ ಯಾರು ಮುಂದೆ ಹೋಗ್ತಾನೋ ಅವನನ್ನ ಮಾತೆ ಧ್ವಂಸ ಮಾಡ್ತಾಳೆ. ಅವ್ರಿಗೆ ಇಲ್ಲದ ತೊಂದರೆಗಳು ಅನ್ನೋದು ಬರ್ತಾ ಹೋಗುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು, ಏನು ನಮ್ಮ ವೇದಗಳು ಹೇಳಿದ್ಯೋ, ನಮ್ಮ ಶಾಸ್ತ್ರ ಹೇಳಿದ್ಯೋ ಅದ್ರ ಪ್ರಕಾರ ನಮ್ಮ ಆಚರಣೆಯನ್ನ ಮಾಡ್ತಾ ಬರ್ಬೇಕು. ಅದ್ರ ಪ್ರಕಾರ ನಾವು ಧಾರ್ಮಿಕ ರೀತಿಯಿಂದ ನಾವು ನಮ್ಮ ಜೀವನವನ್ನ ನಡೆಸ್ತಾ ಹೋಗ್ಬೇಕು ಅಂತ ಅಂದ್ಬಿಟ್ಟು ಈ ನಾಮ ನಮಗೆ ತಿಳಿಸ್ತಾ ಇದೆ. ಅಂತಂದ್ರೆ ಲಲಿತಾ ಸಹಸ್ರನಾಮ ಅನ್ನೋದು ನೋಡಿ, ಈ ಜೀವಿಗೆ ಎಂತೆಂತ ಒಂದು ಉತ್ತಮ ಜ್ಞಾನವನ್ನ ನೀಡ್ತಾ ಇದೆ ಅಂದ್ರೆ, ಒಂದೊಂದು ನಾಮದಲ್ಲೂ ಒಂದೊಂದು ವಿದ್ಯೆಯನ್ನ ನಾವು, ಜ್ಞಾನವನ್ನ ನಾವು ಹೊಂದ್ತಾ ಹೋಗ್ತೀವಿ. ಆ ಆಚಾರವನ್ನ, ಆ ವೇದ ಹೇಳ್ತಿರ್ತಕ್ಕಂಥ ಶಾಸ್ತ್ರವನ್ನ ನಾವು ಬಳಸ್ತಾ ಹೋದ್ರೆ ನಾವು ಜೀವನದಲ್ಲಿ ಒಂದು ಶಾಂತಿಯನ್ನ, ಒಂದು ನೆಮ್ಮದಿಯನ್ನ ಹೊಂದಿ, ಈ ಜೀವನ ಅನ್ನೋದು ಸಾರ್ಥಕವಾದ್ದಲ್ಲ, ಇಲ್ಲ ಈ ಜೀವನ ಅನ್ನೋದು ಸ್ಥಿರವಾಗಿ ಇಲ್ಲಿರ್ತಕ್ಕಂಥದ್ದಲ್ಲ, ಇದು ಹೋಗುವಂಥದ್ದು. ಇರೋವರೆಗೂ ಇಲ್ಲಿ ನೆಮ್ಮದಿ ಶಾಂತಿ ಅನ್ನೋದನ್ನ ನಾವು ಪಡ್ಕೋಬೇಕಾಗತ್ತೆ. ಆ ರೀತಿ ನಾವು ಪಡ್ಕೋಬೇಕಾದ್ರೆ ವೇದ ಹೇಳಿದಂತ ಒಂದು ನಿಯಮಕ್ಕೆ ನಾವು ಹೋಗ್ಬೇಕು ಅನ್ನೋದು ಈ ನಾಮದಿಂದ
ನಮಗ್ ತಿಳಿದು ಬರ್ತಾ ಇದೆ. ಸದಾಚಾರ ವೇದ ಹೇಳ್ತಾ ಇದೆ, ವೇದ ನಿರೂಪಿಸ್ತಾ ಇದೆ, ಸದಾಚಾರವಾಗಿ ನೀನ್ ನಡಿ ಅಂತ. ಸದಾಚಾರ ಅಂತಂದ್ರೆ ಏನಪ್ಪ ಅಂದಾಗ, ಸದಾಚಾರ ಅಂತ ನಮ್ಗೆಲ್ಲ ಗೊತ್ತಿದೆ. ಸದಾಚಾರವಾಗಿ ನಾವು ನಡಿಬೇಕು ಅನ್ನೋದು ವೇದ ನಿರೂಪಿಸಿದೆ, ಅದ್ರ ಪ್ರಕಾರ ಹೋಗ್ಬೇಕು ಅನ್ನೋದು ನಮಗ್ ಗೊತ್ತಿದೆ. ಅಂದ್ರೆ ಏನ್ ಸದಾಚಾರ ಅಂದ್ರೆ ಸತ್ ಪರಿಪಾದ್ಯವಾದ ಆ ಪರಮಾತ್ಮನನ್ನ ನಾವು ಪಡಿಬೇಕು ಅಂತಂದ್ರೆ, ಆ ಪರಮಾತ್ಮನನ್ನ ನಾವು ಹೊಂದಬೇಕು ಅಂದಾಗ ನಾವ್ ಯಾವ ರೀತಿ ಹೋಗ್ಬೇಕು? ಧರ್ಮ ಮಾರ್ಗದಲ್ಲಿ ಹೋಗ್ಬೇಕು, ಮೋಕ್ಷ ಮಾರ್ಗದಲ್ಲಿ ಹೋಗ್ಬೇಕು. ಆ ಮೋಕ್ಷ ಮಾರ್ಗದಲ್ಲಿ ಯಾವ ಭಕ್ತ ಹೋಗ್ತಾ ಇರ್ತಾನೋ, ಆ ಮೋಕ್ಷ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ಯಾವ ಭಕ್ತ ನಡೀತಾ ಹೋಗ್ತಾನೋ ಅವನನ್ನ ಏನಂತ ಕರೀತಾರೆ ಅಂದ್ರೆ ಸದಾಚಾರ ಪ್ರವರ್ತಕ ಅಂತ ಅಂದ್ಬಿಟ್ಟು ಕರೀತಾರೆ. ಆ ರೀತಿಯಲ್ಲಿ ನಡ್ಕೊಂಡು ಹೋಗುವಂತನ್ನ ಸದಾಚಾರ ಪ್ರವರ್ತಕ ಅಂತ ಅಂದ್ಬಿಟ್ಟು ಕರೀತಾರೆ. ಸದಾಚಾರ ಪ್ರವರ್ತಕ ಅಂದ್ರೆ ಈ ನಾಮದಲ್ಲಿ ನಾವು ತಾಪತ್ರಯಾಗ್ನಿ ಸಂತಪ್ತ ಸದಾಚಾರ ಪ್ರವರ್ತಿಕ ಅಂತ ನಾವು ನೋಡಿದ್ವಿ. ಈ ಮುಂದಿನ ನಾಮ ಈಗ ನೋಡ್ತಾ ಇದ್ದೀವಿ, ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ಅನ್ನೋ ನಾಮಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ಇದು ಏನ್ ಹೇಳ್ತಾ ಇದೆಯಪ್ಪ? ತಾಪತ್ರಯಾಗ್ನಿ ಸಂತಪ್ತ ಅಂತಂದ್ರೆ ಏನಪ್ಪ ಅಂತಂದ್ರೆ, ಈ ಜೀವಿ ಈ ಲೋಕದಲ್ಲಿ ಜನ್ಮವನ್ನ ತಾಳಿದಾನೆ. ಇವನು ಜನ್ಮ ತಾಳ್ದ ಅಂತ ಅಂದಾಗ ಇವನೇನ್ ಮಾಡಿದಾನೆ? ಆ ತಾಪತ್ರಯದ ಒಂದು ಬಂಧನದಲ್ಲೇ ಅವನು ಸಿಲ್ಕೊಂಡ್ಬಿಟ್ಟಿದಾನೆ, ಸಿಕ್ಕಾಕೊಂಡ್ಬಿಟ್ಟಿದಾನೆ. ಅವನು ಹುಟ್ಟು ಬರ್ತಾನೆ ಆ ತಾಪತ್ರಯ ಅನ್ನೋ ಬಂಧನದಲ್ಲಿ ಅವನು ಸಿಕ್ಕಾಕೊಂಡ್ಬಿಟ್ಟಿದಾನೆ. ಒಂದು ತಾಪತ್ರಯನ ಅವನು ಬಂತು, ಇದನ್ನ ನಾನು ಪರಿಹಾರ ಮಾಡ್ಕೊಂಡೆ ಅನ್ನೋ ಹೊತ್ತಿಗೆ ಇನ್ನೊಂದು ತಾಪತ್ರಯ ಎದ್ದು ಕೂತ್ಕೊಳ್ತಾ ಇರುತ್ತೆ. ಅವನ ಜೀವನ ಪರ್ಯಂತ ಈ ತಾಪತ್ರಯಗಳಲ್ಲೇ ಅವನು ಕಾಲ ಕಳೀತಾ ಹೋಗ್ಬೇಕಾಗತ್ತೆ. ಇದಾಯ್ತಪ್ಪ, ಈ ಜೀವನ ನಾನು ಚೆನ್ನಾಗ್ ಮಾಡ್ಬೇಕು ಅಂತ ಹೊರಟಂತ ವ್ಯಕ್ತಿ ಏನಾಗುತ್ತೆ, ಈ ತಾಪತ್ರಯಗಳ ಒಂದು ಸುಳಿ ಒಳಗೆ ಅವನು ಸಿಕ್ಕಾಕೊಂಡ್ಬಿಡ್ತಾನೆ. ಆ ಸುಳಿಯಿಂದ, ಆ ತಾಪತ್ರಯದ ಸುಳಿಯಿಂದ ಅವನು ಪರಿಹಾರ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂದಾಗ, ಆ ತಾಪತ್ರಯಗಳ ಸುಳಿಯಿಂದ ಅವನು ಹೊರಕ್ ಬರ್ಬೇಕು. ಜೀವನ ಎಲ್ಲ ಅದರಲ್ಲೇ ಕಳೆದ್ರೆ ಪ್ರಯೋಜನ ಏನು? ಏನು ಜೀವನ ಅನ್ನೋದು ಅಷ್ಟೇ ಆಗೋಗುತ್ತೆ. ಸಾಯ್ತಾನೆ, ಮತ್ತೆ ಹುಟ್ಟತಾನೆ, ಮತ್ತೆ ಸಾಯಿ, ಮತ್ತೆ ಹುಟ್ಟು. ಆ ಜನನ ಮರಣಗಳ ಸಂಕೋಲನಲ್ಲೇ ಅವನು ತೊಳ್ಳಾಡ್ತಾ ಹೋಗ್ತಾನೆ. ಆದ್ರೆ ಈ ತಾಪತ್ರಯದಿಂದ ಅವನು ಪರಿಹಾರವನ್ನ ಪಡಿಬೇಕು ಅಂತ ಅಂದಾಗ ಅವನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಅವನು ಆ ಮಾತೆನ ಪ್ರಾರ್ಥನೆ ಮಾಡ್ಬೇಕಾಗತ್ತೆ. ಆ ಮಾತನ್ನ ಪ್ರಾರ್ಥನೆ ಮಾಡ್ಬೇಕಾಗತ್ತೆ. ಅಮ್ಮ, ನಾನು ಇಂಥ ತಾಪತ್ರಯದಲ್ಲಿ ಸಿಕ್ಕಾಕೊಂಡಿದ್ದೀನಿ, ನನ್ನ ಈ ತಾಪತ್ರಯಗಳನ್ನ ನನ್ ಬಿಡಿಸು ಅಂತ ಅಂದ್ಬಿಟ್ಟು ಆ ಅಮ್ಮನ್ನ ಬೇಡ್ಕೋಬೇಕಾಗತ್ತೆ. ಅವಾಗ ಏನ್ ಮಾಡ್ತಾಳೆ? ಬಳಲಿ ಬೆಂಡಾಗಿರ್ತಕ್ಕಂತ ಆ ತಾಪತ್ರಯದಿಂದ ನಲಿಗೆ ಹೋಗಿರ್ತಕ್ಕಂತ ಆ ವ್ಯಕ್ತಿಗೆ ಏನ್ ಮಾಡ್ತಾಳೆ? ಅಮ್ಮನ ದಯಾಹೀನ ಸ್ಥಿತಿಯಿಂದ ಆ ಬೇಡ್ದಾಗ, ಅಮ್ಮನ ಭಕ್ತ ಅವಳನ್ನ ಬೇಡ್ದಾಗ ಅಮ್ಮ ಏನ್ ಮಾಡ್ತಾಳೆ ಅಂತ ಅಂದ್ರೆ, ಆ ತಾಪತ್ರಯದ ಬಳಲಿ ಬೆಂಡಾಗಿರ್ತಕ್ಕಂತ ಆ ವ್ಯಕ್ತಿಗೆ ಬೆಣ್ಣೆನ ಸವರಿ ಅವಳನ್ನ ರಕ್ಷಿಸ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮ ಹೇಳ್ತಾ ಇದೆ. ಅಂದ್ರೆ ನಮ್ಮಲ್ಲಿ ಆ ಮಾತೆಯ ಬಗ್ಗೆ ಅಷ್ಟು ಭಕ್ತಿ ಅನ್ನೋದು ಹುಟ್ಟಬೇಕು. ಆ ಭಕ್ತಿಯಿಂದ ಆ ಮಾತೆನ, ಅಮ್ಮ ನನ್ನ ತಾಪತ್ರಯದಿಂದ ಪರಿಹಾರ ಮಾಡು ಅಂತ ಅಂದ್ಬಿಟ್ಟು ಆಕೆನ ಕೋರ್ಕೊಂಡಾಗ ಏನಾಗತ್ತೆ? ಆಕೆ ನಮ್ಮನ್ನ ರಕ್ಷಿಸ್ತಾಳೆ, ಸಲಗ್ತಾಳೆ ಅನ್ನೋದು ಈ ನಾಮದಿಂದ ಗೊತ್ತಾಗ್ತಾಳೆ. ಈ ಪ್ರಪಂಚಕ್ಕೆ ಬಂದ ಮೇಲೆ ಈ ಮನುಷ್ಯ ಜೀವನ ಅನ್ನೋದು ಹೇಗೆ ಒಂದು ಚಿಂತೆಯಲ್ಲಿ ಸಿಕ್ಕಾಕೊಂಡಿರುತ್ತಪ್ಪ ಅಂತಂದ್ರೆ, ಈ ಪ್ರಪಂಚಕ್ಕೆ ಬರ್ತಾನೆ ಅವನು 3 ಚಿಂತೆಗಳಲ್ಲಿ ಸಿಕ್ಕಾಕೊಂಡಿರ್ತಾನೆ.
ಆ 3 ಚಿಂತೆ ಯಾವ್ದಪ್ಪ ಅಂದ್ರೆ ಆಧ್ಯಾತ್ಮಿಕ, ಆದಿದೈವ, ಆದಿಭೌತಿಕ ಅನ್ನೋ ಒಂದು ಚಿಂತನೆ ಒಳಗೇನೆ ಅವನು ಸಿಕ್ಕಾಕೊಂಡ್ಬಿಡ್ತಾನೆ, ಈ ಲೋಕಕ್ಕೆ ಬರ್ತಾನೆ. ಏನು ಇದು ಅಂತ ಅಂದಾಗ, ಆದಿದೈವ ಅಂತ ಅಂದ್ರೆ ಏನಪ್ಪ ಅಂತಂದ್ರೆ ಆಧ್ಯಾತ್ಮಿಕ, ಆದಿದೈವ, ಆದಿಭೌತಿಕ ಅನ್ನೋ ಒಂದು 3 ಚಿಂತೆಗಳಲ್ಲಿ ಈ ಮನುಷ್ಯನನ್ನು ಸಿಲುಕ್ತಾನೆ. ಈ ಲೋಕಕ್ಕೆ ಬಂದಾಗ ಆ 3 ಚಿಂತೆಗಳಲ್ಲಿ ಸಿಲುಕ್ತಾನೆ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಚಿಂತೆ ಅಂತಂದ್ರೆ ಏನಪ್ಪ ಅಂತಂದ್ರೆ ಈ ಮನಸ್ಸಿಗೆ ಬರ್ತಕ್ಕಂಥ ಒಂದು ರೋಗಗಳು, ಮಾನಸಿಕ ರೋಗಗಳು, ಅದಕ್ಕೊಳಗಾಗ್ತಾನೆ. ಮಾನಸಿಕ ರೋಗಗಳಿಗೆ ಅವನು ತುತ್ತಾಗ್ತಾನೆ. ಏನೋ ಒಂದು ಆಘಾತ ಅವನ ಜೀವನದಲ್ಲಿ ನಡೆಯುತ್ತೆ. ಆ ಆಘಾತ ನಡೆದಾಗ ಏನಾಗುತ್ತೆ, ಅವನು ಮನಸ್ಸು ರೋಗದಿಂದ ಉಲ್ಬಣವಾಗಿ ಅವನಿಗೆ ಈ ಪ್ರಪಂಚದ ಜ್ಞಾನವೇ ಇಲ್ದಿರ ಡಿಪ್ರೆಷನ್ಗೆ ಹೋಗ್ತಾನೆ. ಅದು ಮಾನಸಿಕ ಚಿಂತೆಗೆ ಒಳಗಾಗ್ತಾನೆ. ಇದು ದೇಹಕ್ಕೆ ಉಂಟಾಗೋ ಅಂತ ಮನಸ್ಸಿಗೆ ಆಗುವಂಥದ್ದಾದ್ರೆ ದೇಹಕ್ಕೆ ಉಂಟಾಗುವಂತ ರೋಗಗಳು ಬೇರೆ ಬೇರೆ ಇರುತ್ತೆ. ಏನೋ ಒಂದು ಕಾಯಿಲೆಗಳು ಬರೋದು, ಜ್ವರ, ಇದು ಬೇರೆ ಬೇರೆ ಕಾಯಿಲೆಗಳು, ವಿಚಿತ್ರವಾದಂತ ಒಂದು ಕಾಯಿಲೆಗಳು ಈ ದೇಹಕ್ಕೆ ಬರ್ತಾ ಹೋಗುತ್ತೆ. ಇದನ್ನೆಲ್ಲ ನಾವ್ ಏನಂತೀವಿ, ಈ ಚಿಂತೆಗಳನ್ನ ನಾವು ಆಧ್ಯಾತ್ಮಿಕ ಚಿಂತೆ ಅಂತ ಕರಿತೀವಿ, ಈ ಚಿಂತೆಗಳನ್ನ. ಆಮೇಲೆ ಆದಿದೈವ ಚಿಂತೆ ಅಂತ ಅಂದ್ರೆ ಏನಪ್ಪ ಅಂತ ಅಂದಾಗ, ಇದು ದೈವಿಕವಾಗಿ ನಡೆಯುವಂಥದ್ದು. ಆದಿದೈವ ಚಿಂತೆ ಅಂದ್ರೆ ಇದು ದೈವಿಕವಾಗಿ ನಡೆಯುವಂಥದ್ದು. ದೈವಿಕವಾಗಿ ಅಂತ ಅಂದಾಗ ಭೂಕಂಪ ಆಗೋದು, ಆ ದೇವ್ರಿಗೆ ಗೊತ್ತಿರುತ್ತೆ. ಅದು ಭೂಕಂಪ ಯಾವಾಗ ಆಗತ್ತೆ ಅಂತ ನಮಗ್ ಗೊತ್ತಿಲ್ಲ. ಈ ಪ್ರಪಂಚಕ್ಕೆ ಭೂಕಂಪ ಆಗೋಗ್ಬಿಡತ್ತೆ, ಬಿರುಗಾಳಿ ಬಂದ್ಬಿಡತ್ತೆ. ಆಗೇನಾಗುತ್ತೆ, ಅಗ್ನಿ ಅವಘಡಗಳು ನಡೆಯುತ್ತೆ. ಅವಾಗ ಏನಾಗುತ್ತೆ, ಪ್ರಪಂಚ ಅನ್ನೋದು ತಲ್ಲಣ ಹೊಂದುತ್ತಾ ಹೋಗುತ್ತೆ. ಇದು ಕೂಡ ಈ ಮಾನವನಿಗೆ ಒಂದು ಚಿಂತೆ. ಇದು ಯಾವ ಚಿಂತೆ? ಆದಿದೈವದ ಚಿಂತೆ. ಇದು ಕೂಡ ಈ ಮನುಷ್ಯನನ್ನ ಕಾಡ್ತಾ ಇರುತ್ತೆ. ಯಾವಾಗ ಮಳೆ ಬರುತ್ತೋ, ಯಾವಾಗ ಬಿರುಗಾಳಿ ಬರುತ್ತೋ, ಯಾವಾಗ ಅಗ್ನಿ ಅವಘಡಗಳಾಗತ್ತೋ ಅಂತ ಅನ್ನೋ ಚಿಂತೆ ಕೂಡ ಈ ಮನುಷ್ಯನಲ್ಲಿ ಅವಾಗವಾಗ ಅಲ್ಲಲ್ಲಿ ನಡೀತಾ ಇರುತ್ತೆ. ಅದು ಕೂಡ ಈ ಮನುಷ್ಯನಲ್ಲಿ ಇರುತ್ತೆ. ಆಮೇಲೆ ಆದಿಭೌತಿಕ ಚಿಂತೆ ಅಂತ ಇದೆ, 3ನೇದು. ಆ ಆದಿಭೌತಿಕ ಚಿಂತೆ ಯಾವ್ದ್ರಿಂದ ಉಂಟಾಗತ್ತಪ್ಪ ಅಂತಂದ್ರೆ ಈ ಪಂಚಭೂತಗಳಿಂದ ಉಂಟಾಗತ್ತೆ ಈ ಆದಿಭೌತಿಕ ಚಿಂತೆ. ಪಂಚಭೂತಗಳಿಂದ ಅಂತಂದಾಗ ಮಳೆನೇ ಬರಲ್ಲ. ಈ ಭೂಮಿ ಮೇಲೆ ಮಳೆ ಬಂದ್ರೆ ಎಲ್ಲವೂ ನಡೀತಾ ಇರೋದು. ಮಳೆ ಇಲ್ದಿದ್ರೆ ಕ್ಷಾಮ ಶುರು ಆಯ್ತು. ಆಹಾರ ಇಲ್ಲ, ಮನುಷ್ಯನ್ಗೆ ಆಹಾರ ಬೆಳ್ಕೊಳಕ್ ಸಾಧ್ಯ ಆಗ್ಲಿಲ್ಲ. ಕ್ಷಾಮ, ಎಲ್ಲೆಲ್ಲಿ ನೋಡಿದ್ರು ಕ್ಷಾಮ ಶುರುವಾಗುತ್ತೆ. ದರಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಆಹಾರ ದೊರಕಲ್ಲ. ಇಂಥ ಒಂದು ಚಿಂತೆ ಅನ್ನೋದು ಈ ಮನುಷ್ಯನ್ಗೆ ಆ ಕ್ಷಾಮದಿಂದ ಉಂಟಾಗುತ್ತೆ. ಮತ್ತೆ ಭಾರಿ ಮಳೆ ಬಂತು, ಪ್ರವಾಹಗಳು ಬಂತು, ಎಲ್ಲ ಕಡೆ ಪ್ರವಾಹ ಬಂದೇನಾಗತ್ತೆ, ಬೆಳೆಗಳನ್ನೆಲ್ಲ ಹೊಡ್ಕೊಂಡೋಗುತ್ತೆ, ಬೆಳೆಗಳೆಲ್ಲ ನಾಶ ಆಗೋಗುತ್ತೆ. ಬೆಳೆಗಳು ಯಾವಾಗ ನಾಶ ಆಯ್ತೋ ಮನುಷ್ಯನ್ಗೆ ಆಹಾರ ಇಲ್ಲ. ಅದು ಒಂದು ಚಿಂತೆ, ಆದಿಭೌತಿಕ ಚಿಂತೆ. ಈ ರೀತಿಯಲ್ಲಿ ಮನುಷ್ಯನಿಗೆ 3 ಚಿಂತೆಗಳು ಕಾಡ್ತಾ ಇರುತ್ತೆ ಜೀವನದಲ್ಲಿ. ಯಾವಾಗ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಆ ರೀತಿಯಲ್ಲಿ ಕಾಡ್ತಾ ಹೋಗುತ್ತೆ. ನಿರಂತರವಾಗಿ ಆ ಚಿಂತೆಗಳು ಮನುಷ್ಯನನ್ನ ಕಾಡ್ತಾ ಹೋಗುತ್ತೆ. ಇಂಥ ಭಯದಿಂದ, ಆ ಭಯದಲ್ಲೇ ಅವನು ಜೀವನವನ್ನು ನಡೆಸ್ತಾ ಇರ್ತಾನೆ, ಆ ಭಯದಲ್ಲೇ ಬದುಕ್ತಾ ಇರ್ತಾನೆ. ಇದ್ದಕ್ಕಿದ್ದಾಗೆ ನೋಡಿ ಕೊರೋನಾ ಬಂತು. ಯಾರಿಗ್ ಗೊತ್ತಿತ್ತು ಕೊರೋನಾ ಬರುತ್ತೆ ಅಂತ? ಕೊರೋನಾ ಬಂತು, ಎಷ್ಟೋ ಜನಗಳು ಸತ್ರು. ಈ ರೀತಿ ಯಾವಾಗ ಏನ್ ಬರುತ್ತೆ ಅನ್ನೋದು ಈ ಮನುಷ್ಯನಿಗೆ ಗೊತ್ತಾಗಲ್ಲ. ಆದ್ರಿಂದ ಈ ಚಿಂತೆಗಳೆಲ್ಲ ಮನುಷ್ಯನನ್ನ ಕಾಡ್ತಾ ಇರುತ್ತೆ. ಇದರಿಂದ ನಾವು ಪಾರಾಗ್ಬೇಕು ಅಂದ್ರೆ, ಈ ಅವಘಡಗಳಿಂದ ನಾವು ಪಾರಾಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ದುರಹಂಕಾರದಿಂದ ಏನ್ ದೇವ್ರು ಕೊಟ್ಟಿದ್ದಾನೆ ನನ್ಗೆ ಅಂತ ಅಂದ್ಬಿಟ್ಟು ಅಹಂಭಾವದಿಂದ ನಾವು ಜೀವನನ ನಡೆಸ್ಕೊಂಡು ಹೋಗ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಈ ಚಿಂತೆಗಳಿಗೆ ನಾವು ಒಳಗಾಗ್ತಾ ಹೋಗ್ತೀವಿ. ಆ ಅಹಮ್ಮನ್ನ ಬಿಡ್ಬೇಕು.
ಆ ಪರಮಾತ್ಮ ನಮ್ಮನ್ನ ಈ ಜೀವನವನ್ನ, ಈ ಜೀವಿಯನ್ನ ಈ ಪ್ರಪಂಚದಲ್ಲಿ ಕೊಟ್ಟಿದ್ದಾನೆ, ಈ ಜೀವನವನ್ನ ಕೊಟ್ಟಿದ್ದಾನೆ. ನಾವ್ ಯಾವ ರೀತಿ ನಡ್ಕೋಬೇಕು, ಆ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ, ಅವನ ಒಂದು ನಿಯಮ ಏನಿದೆ, ಆ ಧರ್ಮ ಏನಿದೆ, ಅದನ್ನ ಪಾಲನೆ ಮಾಡ್ತಾ ನಾವು ನಡೀತಾ ಹೋದಾಗ ಈ ಚಿಂತೆಗಳಿಂದ ನಾವು ಪಾರಾಗ್ತಾ ಹೋಗ್ತೀವಿ. ಆದಷ್ಟು ನಮ್ಮನ್ನ ಆ ಪರಮಾತ್ಮ ರಕ್ಷಿಸ್ತಾ ಹೋಗ್ತಾನೆ. ನಮ್ಮಲ್ಲಿ ಅಹಂ ಹೆಚ್ಚಾದಾಗ ಏನ್ ಮಾಡ್ತಾನೆ, ಅವಾಗ ಇಂಥ ಒಂದು ಆವಾಗಡಗಳನ್ನ ಈ ಪ್ರಪಂಚಕ್ಕೆ, ಈ ಲೋಕಕ್ಕೆ ಕೊಡ್ತಾ ಹೋಗ್ತಾನೆ. ಆದ್ರಿಂದ ನಾವು ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳ್ತಾರೆ ದೊಡ್ಡವರು. ತಗ್ಗಿ ಬಗ್ಗಿ ನಡೆದ್ರೆ ನಾವು ಉದ್ಧಾರ ಆಗ್ತೀವಿ ಅಂತ ಹೇಳ್ತಾರೆ. ಆದ್ರಿಂದ ನಾವು ಆ ಪರಮಾತ್ಮನ ಧ್ಯಾನದಲ್ಲಿ ನಡೀತಾ ಹೋದ್ರೆ ನಾವು ಈ ಚಿಂತನೆಗಳಿಂದ, ಈ ಭಯದಿಂದ ಸ್ವಲ್ಪ ಹೊರಗೆ ಬರ್ತೀವಿ. ನಮ್ಮ ಜೀವನ ಅನ್ನೋದು ಶಾಂತವಾಗಿ ನಡೀತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ಗೊತ್ತಾಗ್ತಾ ಇದೆ. ನಮ್ಮನ್ನ ರಕ್ಷಿಸೋ ಭಾರವನ್ನ ಆ ಮಾತೆ ಮೇಲೆ ಹಾಕ್ಬೇಕು. ನೀನು ಹುಟ್ಟಿಸಿದ್ಯಮ್ಮ ಈ ಪ್ರಪಂಚದಲ್ಲಿ, ನಮ್ಮನ್ನ ಈ ಪ್ರಪಂಚಕ್ಕೆ ತಂದಿದ್ಯಾ, ನಮ್ಮನ್ನ ರಕ್ಷಣೆ ಮಾಡೋ ಅಂತ ಶಕ್ತಿ ನಿನ್ಗೊಬ್ಳೆ ಇರುತ್ತೆ. ಆದ್ರಿಂದ ನೀನು ನಮ್ಮನ್ನ ರಕ್ಷಿಸ್ಬೇಕು ಅನ್ನೋ ಒಂದು ಆ ರಕ್ಷಣೆಯ ಭಾರವನ್ನ ಅವಳ ಮೇಲೆ ಹಾಕ್ದಾಗ ಏನಾಗುತ್ತೆ, ನಾವು ಶಾಂತವಾಗಿ ನೆಮ್ಮದಿಯಾಗಿ ಜೀವನವನ್ನ ನಡೆಸ್ತಾ ಹೋಗ್ತೀವಿ. ಹಾಗೆ ನಡೆದಾಗ್ಲೆ ನಾವು ನಮ್ಮ ಜೀವನದಲ್ಲಿ ಶಾಂತತೆಯನ್ನ ಕಾಣೋದು. ಸಮಾಹ್ಲಾದನ ಚಂದ್ರಿಕಾ. ಚಂದ್ರಿಕಾ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಚಂದ್ರ ಸ್ವರೂಪದ ಅನುಭವ ಅಂತಂದ್ರೆ, ಚಂದ್ರ ಅಂದಾಗ ನಮ್ಗೇನ್ ಅನ್ಸುತ್ತೆ, ಆ ಚಂದ್ರ ಅಂದಾಗ ಅವನು ಸದಾ ಕಾಲ ಒಂದು ತಣ್ಣನೆಯ, ಒಂದು ತಂಪಾದ, ಒಂದು ಆಹ್ಲಾದಕರವಾದಂತ ಒಂದು ಅನುಭವವನ್ನ ಕೊಡೋನು ಆ ಚಂದ್ರ ಅಂತ ಅಂದ್ಬಿಟ್ಟು ನಮ್ಮ ಮನಸ್ಸಿಗೆ ಅನ್ಸುತ್ತಲ್ವಾ. ಆದ್ರಿಂದ ಆ ಚಂದ್ರ ಸ್ವರೂಪವನ್ನ ಹೊಂದಿರ್ತಕ್ಕಂಥವಳು ಆ ಮಾತೆ, ಆ ಚಂದ್ರ ಸ್ವರೂಪದ ಅನುಭವವನ್ನ ನಮಗೆ ಕೊಡುವಂಥವಳು ಆ ಮಾತೆ ಅನ್ನೋದು ಈ ನಾಮದಿಂದ ನಮ್ಗೆ ಬರ್ತಾ ಇದೆ. ಆ ಚಂದ್ರ ಕೊಡುವಂತ ಅಂತ ತಂಪಾದ ಆಹ್ಲಾದಕರವಾದ ಆ ಅನುಭವವೇ ಚಂದ್ರಕಲಾ ಅಂತ ಕರೀತಾರೆ. ಇಂತಹ ಸ್ಥಿತಿನ ನಾವ್ ಯಾವಾಗ ಹೊಂತೀವಪ್ಪ ಅಂದ್ರೆ, ಯಾವಾಗ ನಾವು ಈ ತಾಪತ್ರಯಗಳಿಂದ ಆ ಚಂದ್ರ ಕಲಾ ಸ್ಥಿತಿಯನ್ನ ನಾವು ಯಾವಾಗ ಹೊಂತೀವಿ, ಈ ತಾಪತ್ರಯಗಳಿಂದ ಸಂತೃಪ್ತರಾದಾಗ. ಯಾವ್ಯಾವ್ದು ಈ ತಾಪತ್ರಯಗಳನ್ನ ನೋಡಿದ್ವು, ಈ ತಾಪತ್ರಯಗಳಿಂದ ಸಂತೃಪ್ತರಾದಾಗ ನಾವೇನ್ ಮಾಡ್ತೀವಿ, ಅಂತ ಚಂದ್ರಕಲಾ ಅನುಭವವನ್ನ ಹೊಂತೀವಿ. ಅಂದ್ರೆ ನಾವು ಸದಾಚಾರ ಪ್ರವರ್ತಕರಾಗಿ ಧರ್ಮ ರೀತಿಯಿಂದ ನಾವು ಸದಾ ಕಾಲ ನಡೀತಾ ಹೋದಾಗ ಆ ಮಾತೆ ಇಂಥ ಚಂದ್ರಕಲಾ ಅನುಭವವನ್ನ ನಮ್ಗೆ ಕೊಡ್ತಾಳೆ ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಇನ್ನೊಂದು ರೀತಿ, ಇನ್ನೊಂದು ಅರ್ಥದಲ್ಲಿ ಈ ತಾಪತ್ರಯ ಅಂತಂದ್ರೆ ಏನಪ್ಪ ಅಂತಂದ್ರೆ ತಪ್ಪಿಸುವುದು ಅಂತ ಹೇಳ್ತಾರೆ. ತಪ್ಪಿಸೋದು ಅಂತಂದ್ರೆ ಸದಾ ಕಾಲ ನಾವು ಯಾವುದೇ ಒಂದು ವಿಚಾರವನ್ನ ನಾವು ತಗೊಂಡಾಗ ಆ ವಿಚಾರದಲ್ಲೇ ನಾವು ಮಗ್ನರಾಗಿ ಅದನ್ನೇ ನಾವು ಧ್ಯಾನ ಮಾಡ್ತಾ ಸದಾ ಕಾಲ ಇದ್ರೆ, ಯಾವುದೇ ವಿಚಾರದ ಬಗ್ಗೆನೆ ನಾವು ಆಲೋಚನೆಯನ್ನ ಮಾಡ್ತಾ ಹೋದಾಗ ಅದನ್ನ ನಾವು ತಪನ ಅಂತೀವಿ. ಅದರಲ್ಲೇ ನಾವು 24 ಗಂಟೆನೂ ಅದರಲ್ಲೇ ಇದ್ರೆ ಅದನ್ನ ತಪನ ಅಂತೀವಿ. ಈ ತಪನ ಯಾವಾಗಪ್ಪ ಇರುತ್ತೆ ಮನುಷ್ಯನ್ಗೆ, ಆ ತಪ್ಪಿಸುವಿಕೆ ಅಂತ ಅಂದ್ರೆ, ಆ ತಪ್ಪಿಸುವಿಕೆಯಿಂದ ನಾವು ಯಾವಾಗ ನಾವು ದೂರ ಆಗ್ತೀವಿ ಅಂತಂದ್ರೆ, ಆ ತಪ್ಪಿಸೋವಿಕೆನ ನಾವು ಹೇಗೆ ನಾವು ಬಿಡಿಸ್ಕೊತೀವಿ ಅಂತ ಅಂದಾಗ, ನಮ್ಮ ಮೂಲಾಧಾರದಲ್ಲಿ ಕುಂಡಲಿನಿ ಸರ್ಪದ ರೂಪದಲ್ಲಿ ಕುಂಡಲಿನಿ 3 ಸುತ್ತ ಹಾಕೊಂಡು ಮಲಗಿದೆ ಅಂತ ಅಂದ್ಬಿಟ್ಟು ನಾವು ಹಿಂದಿನ ನಾಮದಲ್ಲಿ ನಾವು ತಿಳ್ಕೊಂಡ್ವಲ್ವಾ. ಆ ಕುಂಡಲಿನ ನಾವೇನ್ ಮಾಡ್ಬೇಕಾಗತ್ತೆ, ಜಾಗೃತಗೊಳಿಸ್ಬೇಕಾಗತ್ತೆ. ಜಾಗೃತಗೊಳಿಸಿ ಅದನ್ನ ಮೇಲ್ಮುಖವಾಗಿ ನಾವು ತರ್ತಾ ಹೋಗ್ಬೇಕಾಗತ್ತೆ ಆ ಕುಂಡಲಿನ. ಆ ಸಾಧಕ ಆ ರೀತಿ ಆ ಕುಂಡಲಿಯನ್ನ ಜಾಗೃತಗೊಳಿಸಿದಾಗ ಅದೇನಾಗತ್ತೆ, ಅದು ಅಗ್ನಿ ರೂಪದಲ್ಲಿ ಜಾಗೃತೆಗೊಂಡು ಈ ಆಜ್ಞಾ ಚಕ್ರದ ಬಳಿ ಬರುತ್ತೆ.
ಆಜ್ಞಾ ಚಕ್ರದ ಬಳಿ ಬಂದು ಅಲ್ಲಿ ಅಗ್ನಿ ಮಂಡಲದಲ್ಲಿ ಸೇರುತ್ತೆ. ಆ ಅಗ್ನಿ ಮಂಡಲದಿಂದ ಅದೇನ್ ಮಾಡುತ್ತೆ, ಆ ಅಗ್ನಿ ಮಂಡಲದ ಮುಖಾಂತರ ಏನಾಗತ್ತೆ, ಸಹಸ್ರಾರಕ್ಕೆ ಹೋಗುತ್ತೆ. ಆ ಸಹಸ್ರಾರದಲ್ಲಿ ಏನಿದೆ, ಚಂದ್ರಮಂಡಲ ಇದೆ. ಈ ಅಗ್ನಿ ಮಂಡಲದಿಂದ ಅದು ಚಂದ್ರಮಂಡಲಕ್ಕೆ ಹೋಗುತ್ತೆ. ಆ ಚಂದ್ರಮಂಡಲಕ್ಕೆ ಹೋದಾಗ ಅಲ್ಲೇನಾಗತ್ತೆ, ಆ ಚಂದ್ರಮಂಡಲದನ್ನ ಸೇರಿದಾಗ ಆ ಅಗ್ನಿ ಏನಾಗತ್ತೆ, ಆ ಮಂಡಲದಲ್ಲಿ ಸುರ್ಸಕ್ಕಂತ ಅಮೃತ ಏನಿದೆ ಆ ಅಗ್ನಿಯನ್ನ ತಂಪಾಗಿಸುತ್ತೆ. ಆ ಅಗ್ನಿಯನ್ನ ತಂಪಾಗಿಸಿ ಆ ತಪ್ಪಿಸೋವಿಕೆನ ನಿಲ್ಲಿಸುತ್ತೆ. ಆ ತಂಪಿನ ಆಹ್ಲಾದವನ್ನ ಆ ಸಹಸ್ರಾರದಲ್ಲಿ, ಆ ಚಂದ್ರಮಂಡಲದಲ್ಲಿ ಸಿಗುತ್ತೆ. ಅಂತಂದ್ರೆ ಅಲ್ಲಿ ಆ ಶಿವಶಕ್ತಿಯರ ಒಂದು ಐಕ್ಯತೆಯನ್ನ ನಾವು ಕಾಣ್ತೀವಿ. ಆ ಐಕ್ಯತೆಯನ್ನು ಕಂಡಾಗ ಈ ತಪ್ಪಿಸೋವಿಕೆ ಅಂದ್ರೆ ಆ ಪರಮಾತ್ಮನನ್ನ ನಾವು ಕಾಣ್ಬೇಕು ಅನ್ನೋ ಒಂದು ತಪ್ಪಿಸೋವಿಕೆಯಿಂದ ಆ ಅಮೃತ ಇದರಿಂದ ನಾವು ತಣ್ಣಗಾಗ್ತೀವಿ. ಆ ಸಾಧಕ ತಣ್ಣಗಾಗ್ತಾನೆ. ಆ ಸಾಧಕನಿಗೆ ಆಹ್ಲಾದ ಸಿಕ್ಕುತ್ತೆ, ತಂಪನೆಯ ಒಂದು ಆಹ್ಲಾದವನ್ನ ಅಲ್ಲಿ ಹೊಂದ್ತಾನೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ತರುಣಿ ತಾಪಸಾರಾಧ್ಯ ತನುಮತ್ಯ ತಮೋಪಹ ಅಂತ ಅಂದ್ಬಿಟ್ಟು ಇದೆ. ತರುಣಿ ಅಂತ ನಾವು ಯಾರ್ಗ ಹೇಳ್ತೀವಪ್ಪ ಅಂತ ಅಂದಾಗ, ತರುಣಿ ಅಂತಂದ್ರೆ ಏನು ಅಂದಾಗ, ಅವನು ಸದಾಕಾಲ ಯಾರು ವೃದ್ಧಾಪ್ಯವನ್ನ ಹೊಂದದೆ ಯೌವನದಲ್ಲೇ ಇರ್ತಾರೋ ಅವರಿಗೆ ತರುಣಿ ಅಂತ ಕರಿತೀವಿ. ಯೌವನಸ್ಥಳಾಗಿರುವ ಯುವತಿಗೆ ತರುಣಿ ಅಂತ ಕರಿತೀವಿ. ಇದು ಯಾರಿಗೆ ಹೀಗೆ ಹೇಳ್ತೀವಿ, ಯಾರಿಗೆ ಹೊಂದುತ್ತೆ ಅಂದ್ರೆ ಆ ಮಾತೆ ಮಾತ್ರ ತರುಣಿಯಾಗಿರ್ತಾಳೆ. ತರುಣಿ ಅಂತಂದ್ರೆ ಆ ಮಾತೆ ಮಾತ್ರ ಯುವತಿ ಆಗಿರ್ತಾಳೆ, ಸದಾ ಕಾಲ ಅವಳು ಯೌವನಸ್ಥಳಾಗಿರ್ತಾಳೆ. ಆದ್ರೆ ಈ ಜೀವಿ ಇವನ್ ಬದಲಾಗವಂತನು. ಈ ಲೋಕಕ್ಕೆ ಬಂದ ತಕ್ಷಣ ಇವನ್ ಬದಲಾವಣೆ ಅನ್ನೋದು ನಡೀತಾ ಹೋಗುತ್ತೆ. ಹುಟ್ಟುತ್ತಾಗ ಇವನ್ಗೆ ಬಾಲ್ಯಾವಸ್ಥೆ ಸಿಕ್ಕುತ್ತೆ, ಆಮೇಲೆ ಇವನ್ಗೆ ಯೌವನಾವಸ್ಥೆ ಸಿಕ್ಕುತ್ತೆ. ಆ ಯೌವನಾವಸ್ಥೆ ಕೆಲವೇ ದಿನಗಳು, ಅದನ್ನ ಮುಗಿದ ನಂತರ ವೃದ್ಧಾಪ್ಯಕ್ಕೆ ಹೋಗ್ತಾನೆ. ವೃದ್ಧಾಪ್ಯದ ನಂತರ ಅವನು ಜೀವ ಅಳಿಯುತ್ತೆ, ಅಂದ್ರೆ ಅವನ್ ಬದಲಾಗ್ತಾನೆ, ಮತ್ತೆ ಅವನ ಜೀವ ಬೇರೆ ತಗೊಳ್ತಾನೆ. ಅಂದ್ರೆ ಇವ್ ಬದಲಾಗುವಂತ ಈ ಜೀವಿಗೆ ತಾರುಣ್ಯ ಅನ್ನೋದು ಇರಲ್ಲ. ಆ ತಾರುಣ್ಯ ಅನ್ನೋದು, ತರುಣಿ ಅನ್ನೋದು ಆ ಮಾತೆಗೆ ಮಾತ್ರ ಇರುತ್ತೆ. ಅವಳು ಸದಾಕಾಲ ಯೌವನವಂತಳಾಗೆ ಇರ್ತಾಳೆ. ಅದಕ್ಕೋಸ್ಕರ ಅವಳನ್ನ ಏನ್ ಹೇಳ್ತಾರೆ ಅಂತಂದ್ರೆ, ಅಜರಾಮೃತ ಅನ್ನುವ ಶ್ರುತ್ಯಾಧಾರದಲ್ಲಿ ಅವಳಿಗೆ ಯಾವ ಬಾಲ್ಯಾವಸ್ಥೆನೂ ಇಲ್ಲ, ಯಾವ ವೃದ್ಧಾಪ್ಯನೂ ಇಲ್ಲ. ಅವಳು ಸದಾಕಾಲ ತರುಣಿ ಅಂತ ಅಂದ್ಬಿಟ್ಟು ಕರೀತಾರೆ. ಆ ಇದ್ರಲ್ಲಿ ತರುಣಿ ಅಂತಂದಾಗ ಏನಾಗತ್ತೆ, ಈ ಶರೀರದ ಎಲ್ಲ ಇಂದ್ರಿಯಗಳು ಸಂಪೂರ್ಣವಾಗಿ ವಿಕಸನ ಹೊಂದಿರ್ತಾ. ಯೌವನ ಅಂತ ಅಂದಾಗ ಆ ಯೌವನದಲ್ಲಿ ಏನಾಗಿರುತ್ತೆ, ಈ ಶರೀರದ ಎಷ್ಟೆಷ್ಟು ಇಂದ್ರಿಯಗಳಿದೆಯೋ ಆ ಎಲ್ಲ ಇಂದ್ರಿಯಗಳು ಏನಾಗಿರುತ್ತೆ, ಅದು ವಿಕಸನನ ಹೊಂದಿರುತ್ತೆ. ಆ ಸ್ಥಿತಿನೇ ಆ ವಿಕಸನ ಹೊಂದಿ ಎಲ್ಲವನ್ನು ಒಂದು ತಿಳುವಳಿಕೆ ಅನ್ನೋದು, ಹೆಚ್ಚು ತಿಳುವಳಿಕೆ ಅನ್ನೋದು ಈ ಜೀವಿಗೆ ಆ ಯೌವನದಲ್ಲಿ ಕಾಣ್ತಾ ಬರುತ್ತೆ. ಅದಕ್ಕೆ ಅದನ್ನ ತರುಣಿ ಅಂತ ಕರೀತಾರೆ. ಈ ಬಾಲ್ಯಾವಸ್ಥೆನೆ ಅಂತಂದ್ರೆ ಇದು ಏನು ಬೆಳೆದೇ ಇರಲ್ಲ, ಯಾವ ಇಂದ್ರಿಯಗಳು ಬೆಳೆದಿರಲ್ಲ, ಯಾವ ಜ್ಞಾನನು ಅವಾಗ ಇರಲ್ಲ. ವೃದ್ಧಾಪ್ಯ ಅಂದಾಗ ಅದು ಜೀರ್ಣವಾದಂತಹದ್ದು. ಯೌವನನು ಆಗೋಗಿರುತ್ತೆ, ಅವನ ಎಲ್ಲ ಇಂದ್ರಿಯಗಳು ಬೆಳೆದು ಏನಾಗಿರುತ್ತೆ, ವೃದ್ಧಾಪ್ಯ ಬರೋ ವೇಳೆಗೆ ಎಲ್ಲ ಇಂದ್ರಿಯಗಳಿಗ ಶಕ್ತಿ ಕುಗ್ಗೋಗಿರುತ್ತೆ. ಆ ಇಂದ್ರಿಯಗಳ ಶಕ್ತಿನೂ ಕುಗ್ಗೋಗಿರುತ್ತೆ, ಮತ್ತೆ ಆ ಜ್ಞಾನನು ಕಮ್ಮಿ ಆಗ್ತಾ ಹೋಗುತ್ತೆ. ಅವನ ಜ್ಞಾಪಕ ಶಕ್ತಿನೇ ಇರಲ್ಲ. ನಾನು ಏನ್ ಮಾಡಿದ್ದೆ ಹಿಂದೆ, ನಾನು ಹೇಗಿದ್ದೆ, ನಾನೇನು ಅನ್ನೋ ಜ್ಞಾಪಕನೇ ಇರಲ್ಲ ಆ ವೃದ್ಧಾಪ್ಯದಲ್ಲಿ. ಆ ರೀತಿಯಾಗಿರ್ತಾನೆ ಆ ವೃದ್ಧಾಪ್ಯದಲ್ಲಿ.
ಅವನು ಆ ಇದ್ರಲ್ಲಿ ಏನು ಮಾಡಕ್ಕೂ ಆಗಲ್ಲ. ಈ ತರುಣಿ ಅನ್ನೋದಕ್ಕೆ ಇನ್ನೊಂದು ಅರ್ಥದಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ನಾವು ಯಾವ್ದಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತಂದಾಗ ಅದಕ್ಕೆ ಒಂದು ವಿಚಾರವನ್ನ ನಾವು ತಗೊಳ್ತೀವಿ. ಒಂದು ಒಳ್ಳೆ ಕೆಲಸವನ್ನ ಮಾಡ್ಬೇಕು ಅಂದಾಗ ಅದಕ್ಕೊಂದು ಒಳ್ಳೆ ವಿಚಾರ ನಮ್ಗೆ ಸಿಕ್ಕುತ್ತೆ, ಅದನ್ನ ತರುಣಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ತಾಪಸಾರಾಧ್ಯ ಅಂತ ಅಂದ್ಬಿಟ್ಟು ಈಗ ಮುಂದಿನ ನಾಮ ನೋಡ್ತಾ. ತಾಪಸಾರಾಧ್ಯ ಅಂತ ಅಂದ್ರೆ ಏನಪ್ಪಾ ಅಂದ್ರೆ, ತಪಿಸುವ ಸ್ವಭಾವ ಯಾರಿಗಿರುತ್ತೋ ಅವರನ್ನ ತಾಪಸಾರಾಧ್ಯ ಅಂತ ಅಂದ್ಬಿಟ್ಟು ಕರೀತಾರೆ. ಅಂದ್ರೆ ತಪಿಸೋದು ಅಂತ ಅಂದ್ರೆ ಏನು? ಆ ತಪಿಸೋ ಸ್ವಭಾವ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಸದಾ ಕಾಲ ಮಾತೆಯ ಉಪಾಸನೆಯಲ್ಲಿ, ಅವಳ ಆರಾಧನೆಯಲ್ಲಿ, ಆ ಮಾತೆನ ನಾನು ಹೊಂದಬೇಕು ಅನ್ನೋ ಒಂದು ಇದರಿಂದ, ಆ ಮನೋಭಾವದಿಂದ ಯಾರು ತಪ್ಪಿಸ್ತಾ ಇರ್ತಾರೋ ಅವನಿಗೆ ತಾಪಸಾರಾಧ್ಯ ಅಂತ ಕರೀತಾರೆ. ಅದೇ ರೀತಿ ಅವನು ಸದಾಕಾಲ ಅವಳ ಉಪಾಸನೆಯನ್ನ ಮಾಡ್ತಾ ಹೋಗ್ತಾನೆ. ಉಪಾಸನೆ ಅಂತ ಅಂದ್ರೆ ಏನು ಅಂತ ಅಂದಾಗ, ಉಪಾಸನೆ ಅಂದ್ರೆ ಒಂದು ತಪಸ್ಸು. ತಪಸ್ಸು ಅಂತಂದ್ರೆ ನಮ್ಗೇನ್ ಅನ್ಸುತ್ತೆ ತಕ್ಷಣ ತಪಸ್ಸು ಅಂದಾಗ? ಅಯ್ಯೋ, ಒಂದು ಕಾವಿ ಬಟ್ಟೆನ ಧರಿಸ್ಕೊಂಡು ಕಾಡ್ನಲ್ಲಿ ಹೋಗಿ ಕೂತ್ಕೊಂಡು ಧ್ಯಾನ ಮಾಡೋದು ತಪಸ್ಸು ಅನ್ನೋ ಒಂದು ಮನೋಭಾವ ನಮ್ಮಲ್ಲಿ ಬರುತ್ತೆ. ಆದ್ರೆ ಅದೆಲ್ಲ ತಪಸ್ಸು ಅಂತ ಅಂದಾಗ ಏನಾಗತ್ತೆ, ಈ ಶಾಸ್ತ್ರ ನಮ್ಗೆ ಏನು ನಿಯಮವನ್ನ ಕೊಟ್ಟಿದ್ಯೋ, ಒಂದು ವೇದ ನಮ್ಗೆ ಏನು ಒಂದು ನಿಯಮವನ್ನ ಕೊಟ್ಟಿದ್ಯೋ, ಏನ್ ಹೇಳ್ತಾ ಇದೆಯೋ ಅದರ ರೀತಿಯಲ್ಲಿ ನಾವು ಈ ಶರೀರವನ್ನ ಹದ ಮಾಡಿ, ಆ ಇಂದ್ರಿಯಗಳನ್ನೆಲ್ಲ ಜಯಿಸಿ, ಅದೇ ಜ್ಞಾನದಲ್ಲಿ ಆ ಉಪಾಸನೆಯ ಮೂಲಕ ಈ ಶರೀರದ ಇಂದ್ರಿಯಗಳನ್ನೆಲ್ಲ ಹದ ಮಾಡಿ ಅದರ ಮೂಲಕ ಆ ಮಾತೆನ ಹೊಂದೋದನ್ನ ನಾವಿಲ್ಲಿ ತಪಸ್ಸು ಅಂತ ಕರಿತೀವಿ. ಈ ಶರೀರನ ಹದ ಮಾಡೋದು ಅಂತಂದು, ಹಾಗಾದ್ರೆ ಅದಕ್ಕೊಂದು ಉದಾಹರಣೆ. ಶರೀರನ ಹದ ಮಾಡೋದು ಅಂದ್ರೆ ಏನು ಅಂತ ಅಂದಾಗ, ಇವಾಗ ಒಂದು ಕಬ್ಬಿಣನ ನಾವು ನೋಡ್ತೀವಲ್ವಾ, ಆ ಕಬ್ಬಿಣದಿಂದ ನಾವೇನ ವಸ್ತು ಮಾಡ್ಬೇಕು ಅನ್ಸುತ್ತೆ. ಆ ಕಬ್ಬಿಣದ ವಸ್ತು ಮಾಡ್ಬೇಕಾದ್ರೆ ಆ ಕಬ್ಬಿಣ ತುಂಬಾ ಗಟ್ಟಿಯಾಗಿರುತ್ತೆ, ಅದರಿಂದ ವಸ್ತು ಮಾಡಕ್ಕೆ ಆಗಲ್ಲ. ಅವಾಗ ಏನ್ ಮಾಡ್ತೀವಿ ನಾವು, ಆ ಕಬ್ಬಿಣನ ಕಾಯಿಸ್ತೀವಿ, ಬೆಂಕಿ ಒಳಗೆ ಚೆನ್ನಾಗಿ ಕೆಂಪಾಗೋ ರೀತಿಯಲ್ಲಿ ಕಾಯಿಸಿ ಅದ್ರ ಮೇಲೆ ಹೊಡೆದು ಅದನ್ನ ಒಂದು ರೂಪಕ್ಕೆ ತರ್ತೀವಿ. ಒಂದು ಬಾಕ್ಸ್ ಮಾಡ್ಬೇಕು ಅಥವಾ ಒಂದು ಕಿಟಕಿ ಮಾಡ್ಬೇಕು, ಏನು ಆ ಕಬ್ಬಿಣದಲ್ಲಿ ಒಂದು ವಸ್ತುವನ್ನ ಮಾಡೋದಿಕ್ಕೆ ನಾವೇನ್ ಮಾಡ್ತೀವಿ, ಆ ಕಬ್ಬಿಣವನ್ನ ಕಾಯಿಸಿ ಚೆನ್ನಾಗಿ ಹೊಡೆದು ಆ ರೂಪಕ್ಕೆ ಆ ಕಬ್ಬಿಣವನ್ನ ತರ್ತೀವಿ. ಅದೇ ರೀತಿಯಲ್ಲಿ ಉಪಾಸನೆ ಅಂದಾಗ, ತಪಸ್ಸು ಅಂದಾಗ ಏನ್ ಮಾಡ್ಬೇಕು, ಈ ಶರೀರವನ್ನ ನಾವು ಹದಗೊಳಿಸ್ಕೋಬೇಕು. ಏನು ಹರಿಷಡ್ ವರ್ಗಗಳಿಂದ ಈ ಶರೀರ ಕೂಡಿದ್ಯೋ ಆ ಹರಿಷಡ್ ವರ್ಗಗಳಿಂದ ನಾವು ದೂರ ಆಗ್ಬೇಕು. ಇಂದ್ರಿಯಗಳ ಏನು ಇದೆ, ಈ ಇಂದ್ರಿಯಗಳು ಯಾವಾಗ್ಲೂ ಈ ಹೊರಗಿನ ಪ್ರಪಂಚದ ಆಸೆಲಲ್ಲೇ ನಮ್ಮನ್ನ ದೂಡ್ತಾ ಇರುತ್ತೆ. ಅದು ಬೇಕು ನನ್ಗೆ, ಇದು ಬೇಕು, ನಾನು ಅದ್ ತಿನ್ಬೇಕು, ಇದ್ ತಿನ್ಬೇಕು ಅನ್ನೋ ಆಸೆ ಕಡೆಗೆ ನಮ್ಮನ್ನ ಎಳ್ಕೊಂಡು ಹೋಗ್ತಾ ಇರುತ್ತೆ ಈ ಇಂದ್ರಿಯಗಳು. ಆ ಇಂದ್ರಿಯಗಳನ್ನ ನಾವು ನಿಗ್ರಹ ಮಾಡ್ಬೇಕು. ಈ ರೀತಿಯಲ್ಲಿ ಇಂದ್ರಿಯಗಳನ್ನ, ನಮ್ಮ ಆಸೆಗಳನ್ನ, ಇವುಗಳನ್ನೆಲ್ಲ ಹತೋಟಿ ಮಾಡಿ ಒಂದು ಹದಕ್ಕೆ ತಂದು, ಹದ ಅಂದ್ರೆ ಅದೇ ಹದಕ್ ತಂದು, ಆಗ ನಮ್ಮ ಉಪಾಸನೆ ಮೂಲಕ ಆ ಮಾತೆಯನ್ನ ನಾವು ಆರಾಧನೆ ಮಾಡಿದಾಗ, ಆ ತಪಸ್ಸು ಅನ್ನೋದು ಇಲ್ಲೇನು, ಒಂದು ಬೆಂಕಿ ಇದ್ದಂಗೆ. ಹೇಗೆ ನಾವು ಕಬ್ಬಿಣವನ್ನ ಒಂದು ಸುಡ್ತೀವೋ ಆ ರೀತಿಯ ಆ ಬೆಂಕಿ, ಆ ತಪಸ್ಸು ಅನ್ನೋದು ಆ ಬೆಂಕಿ ಒಳಗೆ ನಮ್ಮ ಇಂದ್ರಿಯಗಳನ್ನ ಸುಡುತ್ತೆ, ನಮ್ಮ ಮನಸ್ಸನ್ನ ಸುಡುತ್ತೆ. ಅದೇ ಬಿಸಿಲಿ ನಾವೇನ್ ಮಾಡ್ಬೇಕು, ಆ ಸುಟ್ಟಾಗ ಆ ಬಿಸಿ ಒಳಗೆ ಅದನ್ನೆಲ್ಲ ಕುಟ್ಟಬೇಕು. ಕುಟ್ಟಿ 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 ಅದನ್ನ ಒಂದು ಹದಕ್ ತಗೊಂಬಂದಾಗ ನಾವೇನಾಗತ್ತೆ, ಆ ಪರಮಾತ್ಮನಲ್ಲಿ ಲೀನ ಆಗುವಂತ ಒಂದು ಸ್ಥಿತಿನ ನಾವು ಹೊಂದ್ತೀವಿ.
ಆ ರೀತಿ ನಾವು ಉಪಾಸನೆಯನ್ನು ಮಾಡಿದಾಗ ನಮ್ಗೆ ಆ ಮಾತೆ ಅತೀಂದ್ರಿಯವಾದಂತಹ ಒಂದು ಬೆಳಕನ್ನ ನಮಗೆ ಕೊಡ್ತಾ ಹೋಗ್ತಾಳೆ. ಆ ರೀತಿ ನಾವು ಈ ಶರೀರವನ್ನ ಹದ ಮಾಡಿ ಅವಳ ಉಪಾಸನೆಯಲ್ಲಿ, ಅವಳ ತಪಸ್ಸಿನಲ್ಲಿ ನಾವು ತೊಡಗಿದಾಗ ಏನಾಗುತ್ತೆ, ಆ ಮಾತೆ ಅತೀಂದ್ರಿಯವಾದಂತ ಒಂದು ಬೆಳಕನ್ನ ನಮ್ಗೆ ಕೊಡ್ತಾ ಹೋಗ್ತಾಳೆ. ಆದ್ರಿಂದ ನಾವು ತಾಪಸಾರಾಧ್ಯರಾಗ್ಬೇಕು. ಅಂದ್ರೆ ತಪ್ಪಿಸಿ 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 ಆ ಮಾತೆನ ಆರಾಧನೆ ಮಾಡಿ ಆಕೆನ ಒಲಿಸ್ಕೊಂಡು ನಮ್ಮ ಶರೀರವನ್ನ ಹದ ಮಾಡಿಕೊಂಡು ಆ ಮಾತೆನ ನಾವು ಪಡಿಬೇಕು ಅನ್ನೋದು ಈ ನಾಮದಿಂದ ನಮಗೆ ಗೊತ್ತಾಗ್ತದೆ. ತನುಮಧ್ಯ ತಮೋಪಹ ಅಂತ. ತನು ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಮಾತೆಯ ಒಂದು ಸೂಕ್ಷ್ಮವಾದ ಒಂದು ಸಣ್ಣನೆಯ ನಡುವನ್ನ ವರ್ಣನೆ ಮಾಡಿದ್ದಾರೆ. ಅಂದ್ರೆ ಮಾತೆಯ ರೂಪವನ್ನು ಕೂಡ ನೋಡಿ ಇಲ್ಲಿ ವಾಗ್ದೇವತೆ ತರ್ತಾ ಇದ್ದಾರೆ. ಆ ನಡುವಿನ ಸಣ್ಣನೆಯ ನಡುವಿನ ವರ್ಣನೆಯನ್ನ ಇಲ್ಲಿ ತನು ಅಂತ ಅಂದ್ಬಿಟ್ಟು ತತ್ವದ ವ್ಯಾಖ್ಯಾನವನ್ನ ಮಾಡ್ತಾ ಹೋಗ್ತಿದ್ದಾರೆ. ಆ ವರ್ಣನೆಯನ್ನ ವಾಗ್ದೇವತೆಗಳು ಮಾಡ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ನಾವು ಆ ಮಾತೆನ ನಾವು ಹೇಗ್ ಕಾಣ್ತೀವಿ, ಆ ಸಗುಣ ರೂಪವನ್ನ ನಾವು ಎಲ್ಲಿ ಕಾಣ್ತೀವಿ ಅಂದ್ರೆ ಶ್ರೀಚಕ್ರಧಾರಿಣಿಯಾದ ಆ ಮಾತೆನ ನಾವು ಸಗುಣ ರೂಪದಿಂದ ನೋಡ್ತೀವಿ. ಅಂದ್ರೆ ಮಾತೆಯ ಶರೀರ ಅನ್ನೋದು ಹೇಗಿದೆ, ಆ ಶ್ರೀಚಕ್ರದಲ್ಲಿದೆ. ಆ ಚಕ್ರದಂತೆ ಮಾತೆಯ ಶರೀರ ಇದೆ. ಆ ಚಕ್ರದ ಮಧ್ಯ ಭಾಗದಲ್ಲಿರೋ ಬಿಂದುವಿನಲ್ಲಿ ಆ ಮಾತೆ ಕೂತಿದ್ದಾಳೆ. ಬಿಂದು ಮಂಡಲ ಮಧ್ಯಸ್ಥ ಅಂತ ಅಂದ್ಬಿಟ್ಟು ಆ ಚಕ್ರದ ಮಧ್ಯ ಭಾಗದ ಬಿಂದುವಿನಲ್ಲಿ ಈ ಮಾತೆಯ ವಾಸಸ್ಥಾನವನ್ನ ನಾವು ಕಾಣ್ತೀವಿ. ಆದ್ರಿಂದ ನಾವು ಆ ಶ್ರೀಚಕ್ರವನ್ನ, ಆ ಮಾತೆಯ ಸಗುಣ ರೂಪ ಅಂತ ಅಂದ್ಬಿಟ್ಟು ನಾವು ಆರಾಧಿಸ್ಬೇಕು, ಉಪಾಸನೆ ಮಾಡ್ತಾ ಹೋಗ್ಬೇಕು. ಆ ರೀತಿ ಉಪಾಸನೆ ಮಾಡಿದಾಗ ಆ ಮಾತೆಯ ಒಂದು ಫಲವನ್ನ ನಾವು ಹೊಂದ್ತಾ ಹೋಗ್ತೀವಿ ಅಂತ ಹೇಳ್ತಾ ನಾವು ಆ ಶ್ರೀಚಕ್ರವನ್ನ ಆರಾಧನೆ ಮಾಡ್ತಾ ಪ್ರತಿದಿನವೂ ಆ ಶ್ರೀಚಕ್ರದ ಉಪಾಸನೆಯನ್ನು ಮಾಡ್ತಾ ಆ ಮಾತೆಯ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನ ನಾನು ಮುಗಿಸ್ತಾ ಇದ್ದೀನಿ. ಓಂ ಶ್ರೀಮಾತ್ರೆ. ಧನ್ಯವಾದಗಳು ಶೀಲಾಜಿ, ಧನ್ಯವಾದಗಳು. ಸೊಗಸಾಗಿ ನಡೆಸ್ಕೊಟ್ಟಿದ್ದೀರಾ. ಆ ಮಾತೇದು ಮೇಡಮ್, ನಂದೇನಿಲ್ಲ. ನಾನು ಅನ್ಸುತ್ತೆ ನಂಗೆ, ಅಯ್ಯೋ ನಾನು ಹೇಳಕ್ಕಾಗತ್ತಾ ಅಂತ. ಆ ಕೂತಾಗ ಅದಷ್ಟು ಕದೆ ಬರ್ತಾ ಹೋಗುತ್ತೆ. ಅದು ಆ ಮಾತೆಗೆ ನಾನು ಹೊಂದಿಸ್ಬೇಕು. ನನ್ನಿಂದ ನೀನು ಇದನ್ನ ಕೊಡ್ತಾ ಇದ್ಯಮ್ಮ ಅಂತ ಆ ಮಾತೆನ ದಿನ ಪ್ರಾರ್ಥನೆ ಮಾಡ್ತಾ ಹೇಳಿದ್ರೆ ಅಲ್ಲ ಬರುತ್ತೆ ಅಂತ ವಾಕ್ ಶಕ್ತಿ ಎಲ್ಲ ಫಸ್ಟ್ ಎಷ್ಟು ಚೆನ್ನಾಗಿ ವಾಗ್ವಾದಿನಿ ವಾಕ್ ಶಕ್ತಿ ಹೇಗೆ ಸಿದ್ಧಿ ಪಡೆಯೋದು ಅಂತ ತಿಳಿಸ್ಪಡಿಸಿದೀರಾ. ಅದು ನಿಮ್ಮಲ್ಲಿ ಆಲ್ರೆಡಿ ಅವಳು ಕುಳಿತು ಎಲ್ಲರಲ್ಲೂ ಇದೆ, ಪ್ರತಿಯೊಬ್ಬರಲ್ಲೂ ಆ ವಾಕ್ ಶಕ್ತಿ ಅಡಗಿದೆ. ಅದು ನಿಮ್ ಮೂಲಕ ಅದು ಹೊರಗಡೆ ತೆಗಿಯಕ್ಕೆ ಇಲ್ಲಿ ಇರೋ ಇವಾಗ ಈ ಸ್ಥಾನದಲ್ಲಿ ಇವಾಗ ಇಷ್ಟೊತ್ತು ಕುಳಿತಿರೋರೆಲ್ಲರಲ್ಲೂ ಆ ಸಿದ್ಧಿ ಆಗಿದೆ ಖಂಡಿತ. ಅದರಿಂದನೇ ಅವರು ಇಲ್ಲಿ ಇರೋದು. ಆದ್ರೆ ಅವ್ರ ಒಳಗಡೆ ಅಡಗಿರೋದನ್ನ ಹೊರಗೆ ತೆಗಿಯಕ್ಕೆ ನಿಮ್ ಮುಖಾಂತರ ಅವಳು ಭಗವತಿ ದೇವಿ ಅಮ್ಮ ಇನ್ನೂ ವಿವರವಾಗಿ ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸ್ಕೊಳ್ಬಹುದು, ಇದನ್ನ ಪ್ರತಿಯೊಂದು ಇಂದ್ರಿಯಗಳನ್ನ ನಿಗ್ರಹನೂ ಪ್ರತಿಯೊಂದು ಪ್ರತಿಯೊಂದು ಇಂದ್ರಿಯದಲ್ಲೂ ಅವಳು ಅಡಗಿದ್ದಾಳೆ ಅಂತ ನಮ್ಗೆ ಅದು ಅರ್ಥಗರ್ಭಿತವಾಗಿ ವಿವರಣೆ ಕೊಟ್ಟಿದ್ದೀರಾ. ಆ ವಿವರಣೆ ಕೊಟ್ಟಿದ್ದನ್ನ ನಮ್ಮೊಳಗಡೆ ನೀವು ಹೇಳ್ತಾ ಇದ್ರೆ ನಮ್ಮೊಳಗಡೆನೆ ನಮ್ಮ ಒಂದೊಂದು ಅಂಗಗಳಲ್ಲಿ ಅದು ಕೆಲಸ ಮಾಡ್ತಾ ಇದೆ. ಎಲ್ಲರೂ ಹಾಗೆ ತಟಸ್ಥರಾಗಿ ಯಾವುದೋ ಲೋಕಕ್ಕೆ ಕರ್ಕೊಂಡೋಗಿ ಆ ಅಮ್ಮನ ಲೋಕದಲ್ಲಿ ಕೂರಿಸಿದ್ರಿ ಇಲ್ಲಿ ತನಕ. ಅವಳ ಅಮ್ಮ ಅಂದ್ರೆ ಅವಳದು ವರ್ಣನೆ ಇದು ಎಷ್ಟು ಚೆನ್ನಾಗಿ ಅರ್ಥ ಗರ್ಭಿತ ಅಂದ್ರೆ ಅರ್ಥ ಬರೀ ಅರ್ಥ ಅಲ್ಲ, ಗರ್ಭಿತ. ಗರ್ಭ ಅಂದ್ರೇನೆ ಏನು ಅಂತ ಎಲ್ಲರಿಗೂ ಅತ್ತು. ಹಿರಣ್ಯ ಗರ್ಭ ನಮ್ಮ ಒಳಗಡೆ ಇರೋದು ಅದೇ ಗರ್ಭ.
ಆ ಗರ್ಭದಿಂದ ಒಂದು ಶಿಶು ಆಗಿ ಬರುತ್ತೆ ಅಂದ್ರೆ ಭಗವತಿ ಅಮ್ಮ, ಭಗವಂತ ಅವನೇ. ಹೌದು ಎಲ್ಲ ಅಲ್ಲಿಂದ ಅಡಗಿ ಒಳಗಡೆಯಿಂದ ಎಲ್ಲ ಹುಟ್ಟುತ್ತಾನೆ ಎಲ್ಲ ಬಂದಿರುತ್ತದು. ಹೌದು ಅದು ಏನು ಅಂತಂದ್ರೆ ಮನುಷ್ಯನ್ ಜನ್ಮ ತಗೊಂಡು ಬಂದಾಗ ಆ ಎಲ್ಲ ಜ್ಞಾನ ಎಲ್ಲ ಏನಾಗಿರುತ್ತೆ, ಮಾಯೆಯಿಂದ ಮುಚ್ಚಿಸಿ ಕರ್ಮಾನುಸಾರ ನಮ್ ಕರ್ಮ, ನಾವು ಮಾಡಿರೋ ಪಾಪ ಕರ್ಮದಿಂದ ಮುಚ್ಚೋಗಿರುತ್ತೆ. ಅದನ್ನ